ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟನಿ ಟೀಚರ್. ಇವತ್ತಿನ ಕ್ಲಾಸಲ್ಲಿ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ ಹೆಸರು ಬಯೋಮಾಲಿಕ್ಯೂಲ್ಸ್. ಸೊ ನಾವು ನಮ್ಮ ಪ್ರೀವಿಯಸ್ ಲೆಕ್ಚರ್ನಲ್ಲಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಅನ್ನೋ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಹೋಪ್ಫುಲಿ ನೀವು ಅದನ್ನೆಲ್ಲ ನೋಡಿರ್ತೀರಾ, ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡಿಕೊಂಡು ಕಲ್ತ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಚಾಪ್ಟರ್ನಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಕಲಿತೀವಿ. ಏನು ಎಕ್ಸಾಕ್ಟ್ಲಿ ಕಲ್ತ್ಕೋತೀವಿ ಈ ಚಾಪ್ಟರಲ್ಲಿ ಅಂತ ಫಸ್ಟ್ ಬ್ರೀಫ್ ಆಗಿ ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು, ಯಾವ್ಯಾವ ರೀತಿಯ ಬಯೋಮಾಲಿಕ್ಯೂಲ್ಸ್ ಇರುತ್ತೆ, ಬಯೋಮಾಲಿಕ್ಯೂಲ್ಸ್ನ ಐಡೆಂಟಿಫೈ ಮಾಡೋದು ಹೇಗೆ, ಇದ್ರ ಬಗ್ಗೆ ಸ್ವಲ್ಪ ಕಲ್ತ್ಕೊಳ್ಳೋಣ. ಅದಾದಮೇಲೆ ವಿ ವಿಲ್ ಲರ್ನ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮೈಕ್ರೋಮಾಲಿಕ್ಯೂಲ್ಸ್ ಆ್ಯಂಡ್ ಮ್ಯಾಕ್ರೋಮಾಲಿಕ್ಯೂಲ್ಸ್. ಅದಾದ ನಂತರ ವಿ ವಿಲ್ ಟಾಕ್ ಅಬೌಟ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಟಬಲೈಟ್ಸ್. ಓಕೆ, ಸೊ ಈ ಚಾಪ್ಟರ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ, CET ಎಕ್ಸಾಮ್ಗೆ, ನೀಟ್ ಎಕ್ಸಾಮ್ಗೆ ಎಲ್ಲದಕ್ಕೂ ತುಂಬ ತುಂಬ ಇಂಪಾರ್ಟೆಂಟ್. ಓದ್ತಾ ನಿಮ್ಗೆ ಈ ಚಾಪ್ಟರ್ಲಿ ಅನಿಸ್ಬೋದು ಇದು ಬಯಾಲಜಿಗಿಂತ ಜಾಸ್ತಿ ಕೆಮಿಸ್ಟ್ರಿ ಚಾಪ್ಟರ್ ಥರ ಇದೆ ಅಂತ. ಸೊ ಸ್ವಲ್ಪ ಜನ ಅಲ್ಲೇ ಡಿಮೋಟಿವೇಟ್ ಆಗಿ ಇದನ್ನು ಓದ್ದೇನೂ ಇರ್ಬೋದು. ಬಟ್ ರಿಮೆಂಬರ್, ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ತುಂಬ ಈಸಿಯಾಗಿರುವಂಥ ಚಾಪ್ಟರ್, ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ನಾವು ಈ ಚಾಪ್ಟರ್ನಿಂದ. ಸೊ ಇವಾಗ ನೀಟ್ ಎಕ್ಸಾಮ್ನ ಕನ್ಸಿಡರ್ ಮಾಡಬೇಕಂದ್ರೆ ಎಲ್ಲರೂ ನೀಟ್ ಆಸ್ಪಿರೆನ್ಸ್ ಈ ಚಾಪ್ಟರ್ನಿಂದ ನಿಮಗೆ ಕ್ವೆಶನ್ಸ್ ಬಾಟ್ನಿ ಸೆಕ್ಷನ್ ಹಾಗೆ ಝುವಾಲಜಿ ಸೆಕ್ಷನ್ ಎರಡೂ ಸೆಕ್ಷನಲ್ಲೂ ಕೇಳ್ಬೋದು. ಮತ್ತು 4 ರಿಂದ 5 ಕ್ವೆಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರ್ನಿಂದ. ಸೊ ನಿಮ್ಗೆ ಅರ್ಥ ಆಗಿರ್ಬೇಕು ಇಷ್ಟರಲ್ಲಿ ಎಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂತ, ಅಲ್ವಾ? ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಟುಡೇಸ್ ಸೆಷನ್ ಸ್ಟಾರ್ಟೆಡ್. ನಾವು ಪ್ರತಿ ಚಾಪ್ಟರ್ ಸ್ಟಾರ್ಟ್ ಮಾಡೋ ಮುಂಚೆ ಆ ಚಾಪ್ಟರ್ ಹೆಸರು ಏನೋ ಅದನ್ನ ಸ್ವಲ್ಪ ಡಿಸೈಫರ್ ಮಾಡಿ ಅದರ ಅರ್ಥನ ತಿಳ್ಕೊತೀವಲ್ವಾ. ಸೊ ನಾವು ಅದನ್ನೇ ಮಾಡಿದ್ದು ಅನಾಟಮಿ, ಮಾರ್ಫಾಲಜಿ ಎಲ್ಲದಕ್ಕೂ. ಸೊ ಈ ಚಾಪ್ಟರ್ ಕಂಟೆಂಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಮುಂಚೆ ಆ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್ ಅದರ ಅರ್ಥ ಏನು, ಆ ಪದದ ಅರ್ಥ ಏನು ಅದನ್ನ ತಿಳ್ಕೊಳ್ಳೋಣ. ಸೊ ಬಯೋಮಾಲಿಕ್ಯೂಲ್ಸ್ ಈ ವರ್ಡ್ನ 2 ವರ್ಡ್ಸಲ್ಲಿ ನಾವು ಸ್ಪ್ಲಿಟ್ ಮಾಡ್ಬೋದು. ಬಯೋ ಅಂದರೆ ಏನು ನಿಮ್ಗೆಲ್ಲ ಗೊತ್ತಿರೋದೆ. ಬಯಾಲಜಿ ವರ್ಡ್ ಡಿರೈವ್ ಆಗಿರೋದೆ ಬಯೋ ಇಂದ ಅಲ್ವಾ. ಸೊ ಬಯೋ ಅಂದ್ರೇನೆ ರಿಲೇಟೆಡ್ ಟು ಲೈಫ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಹೌದಾ ಅಲ್ವಾ? ಬಯಾಲಜಿ ಇಸ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ವಾ. ಸೊ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನಿರ್ಬೋದು? ಮಾಲಿಕ್ಯೂಲ್ಸ್ ದಟ್ ಯು ಕ್ಯಾನ್ ಫೈಂಡ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಮ್ಮ ಥರ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಪ್ಲಾಂಟ್ಸ್, ಆನಿಮಲ್ಸ್, ಮೈಕ್ರೋಬ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗಡೆ ಏನು ಮಾಲಿಕ್ಯೂಲ್ಸ್ ನಮಗೆ ಸಿಗುತ್ತೆ ಅದಕ್ಕೆ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಓಕೆನಾ? ಇವಾಗ ಬಯೋಡೈವರ್ಸಿಟಿ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ. ನೀವು ಪ್ಲಾಂಟ್ ಕಿಂಗ್ಡಮಲ್ಲಿ ಓದಿದ್ದೀರಾ, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ಲ್ಲಿ ಓದಿದ್ದೀರಾ, ಆನಿಮಲ್ ಕಿಂಗ್ಡಮಲ್ಲಿ ಕೂಡ ಓದಿದ್ದೀರಾ ಎಷ್ಟು ರೀತಿಯ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅರ್ತ್ ಮೇಲೆ ನಮಗೆ ಸಿಗುತ್ತೆ ಅಂತ, ಅಲ್ವಾ? ಸೊ ತುಂಬ ವೆರೈಟಿ ಆಫ್ ಸ್ಪೀಶೀಸ್ನ ನಾವು ನೋಡ್ಬೋದು. ಬ್ಯಾಕ್ಟೀರಿಯಾಲೇ ಅಷ್ಟೊಂದು ವೆರೈಟಿ ಇದೆ. ಅದು ಬಿಟ್ಟು ವಿ ಹ್ಯಾವ್ ಪ್ರೊಟಿಸ್, ಅದಲ್ಲದೆ ವಿ ಹ್ಯಾವ್ ಸೋ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್. ಆಲ್ಗೆ ಇದೆ, ಬ್ರಯೋಫೈಟ್ಸ್, ಸ್ಟೆರಿಡೋಫೈಟ್ಸ್, ಜಿಮ್ನೋಸ್ಪಮ್ಸ್, ಎಂಜಿಯೋಸ್ಪಮ್ಸ್, ಇದೆಲ್ಲ ನೀವು ಕಲ್ತಿದ್ದೀರಾ. ಹಾಗೆಯೇ ಆನಿಮಲ್ ಕಿಂಗ್ಡಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ವರ್ಟಿಬ್ರೇಟ್ ಸ್ಪೀಶೀಸ್ ಅಷ್ಟೊಂದಿದೆ, ವರ್ಟಿಬ್ರೇಟ್ಸ್ ಕೂಡ ಸುಮಾರು ಸ್ಪೀಶೀಸ್ ಇದೆ. ನಾನು ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು ಜನರಲ್ ಡೆಫಿನೇಷನ್ ಹೇಳಿಬಿಟ್ಟೆ. ನಾನು ಹೇಳಿದ್ದೀನಿ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಯಾವುದೆಲ್ಲ ಮಾಲಿಕ್ಯೂಲ್ಸ್ ಇದೆ ಅದಕ್ಕೆ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ ಅಂತ. ಬಟ್ ನಾವು ನೇಚರಲ್ಲಿ ನೋಡಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ದು ಡೈವರ್ಸಿಟಿ ತುಂಬ ಜಾಸ್ತಿ ಇದೆ. ತುಂಬ ಪ್ರಿಮಿಟಿವ್ ಆಗಿರೋಂಥ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ, ತುಂಬ ಅಡ್ವಾನ್ಸ್ಡ್ ಆಗಿರೋ ಹ್ಯೂಮನ್ ಬೀಯಿಂಗ್ಸ್ ಕೂಡ ಇದ್ದಾರೆ. ಬ್ಯಾಕ್ಟೀರಿಯಾಲ್ ಯಾವ ಬಯೋಮಾಲಿಕ್ಯೂಲ್ಸ್ ಇರುತ್ತೆ ಅದೇ ಹ್ಯೂಮನ್ಸಲ್ಲಿ ಕೂಡ ಇರುತ್ತಾ, ಅಥವಾ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸಲ್ಲಿ ಬೇರೆ ರೀತಿಯ ಮಾಲಿಕ್ಯೂಲ್ಸ್ ಇದ್ದು ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸಲ್ಲಿ ಬೇರೆ ರೀತಿ ಇರುತ್ತಾ? ಪ್ಲಾಂಟ್ಸ್ ಮತ್ತು ಆನಿಮಲ್ ಸೆಲ್ಸಲ್ಲಿ ಬೇರೆ ಬೇರೆ ರೀತಿಯ ಬಯೋಮಾಲಿಕ್ಯೂಲ್ಸ್ ಸಿಗುತ್ತಾ, ಅಥವಾ ಅಕ್ರಾಸ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮಾಲಿಕ್ಯೂಲ್ಸ್ ಎಲ್ಲ ಸೇಮ್ ಆಗೇ ಇರುತ್ತಾ? ಈ ಒಂದು ಕ್ವೆಶ್ಚನ್ ನಿಮ್ಮ ತಲೆಗೆ ಬರ್ಬೋದು. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಕಾಂಪ್ಲೆಕ್ಸಿಟಿನ ಬಿಟ್ಟು ಕಾಂಪ್ಲೆಕ್ಸಿಟಿನ ಕನ್ಸಿಡರ್ ಮಾಡಿದ್ರೆ ಪ್ರಿಮಿಟಿವ್ ಆಗಿರೋ ಬ್ಯಾಕ್ಟೀರಿಯಾಯಿಂದ ನಾವೇನು ತುಂಬ ಅಡ್ವಾನ್ಸ್ಡ್ ಅಂತ ಕರ್ಕೋತೀವಿ ಹ್ಯೂಮನ್ ಬೀಯಿಂಗ್ಸ್, ನಮ್ಮ ಇಷ್ಟರಲ್ಲೂ ಕೂಡ ಕಾಂಪೊಸಿಷನ್ ಆಫ್ ಬಯೋಮಾಲಿಕ್ಯೂಲ್ಸ್ ನಮ್ಮ ಸೆಲ್ಸ್ ಒಳಗೆ ಏನಿರುತ್ತೆ ಅದು ಸುಮಾರು ಸಿಮಿಲರ್ ಆಗೇ ಇರುತ್ತೆ. ಓಕೆನಾ? ಸೊ ನಾವು ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸಲ್ಲಿ ಬೇರೆ ರೀತಿ ಇರುತ್ತೆ, ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸಲ್ಲಿ ಅಡ್ವಾನ್ಸ್ಡ್ ಆಗಿರೋ ಬಯೋಮಾಲಿಕ್ಯೂಲ್ಸ್ ಇರುತ್ತೆ. ಈ ರೀತಿ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಒಂದು ಚಿಕ್ಕ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಮತ್ತು ಒಂದು ಮಲ್ಟಿಸೆಲ್ಯುಲರ್ ಹ್ಯೂಮನ್ ಅಥವಾ ಒಂದು ದೊಡ್ಡ ಮಲ್ಟಿಸೆಲ್ಯುಲರ್ ಟ್ರೀ ಎಲ್ಲ ಸೆಲ್ಸಲ್ಲಿ ಕೂಡ ಸಿಮಿಲರ್ ಆಗಿರುವಂಥ ಬಯೋಮಾಲಿಕ್ಯೂಲ್ಸೇ ಇರುತ್ತೆ. ಓಕೆನಾ? ಸೊ ದಟ್ ಈಸ್ ಬಯೋಮಾಲಿಕ್ಯೂಲ್ಸ್. ಇವಾಗ ನಿಮ್ಗೆ ಇನ್ನೊಂದು ಕ್ವೆಶ್ಚನ್ ಬರ್ಬೋದು,
ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನ್ ಮಾಲಿಕ್ಯೂಲ್ಸ್ ಸಿಗುತ್ತೆ ಅದಕ್ಕೆ ನಾನು ಬಯೋಮಾಲಿಕ್ಯೂಲ್ಸ್ ಅಂತ ಕರೆದೆ. ಹಾಗಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವ ಮಾಲಿಕ್ಯೂಲ್ಸ್ ಇರುತ್ತೆ ಅದು ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿರೋ ಮಾಲಿಕ್ಯೂಲ್ಸ್ಗಿಂತ ಡಿಫ್ರೆಂಟ್ ಆಗಿರುತ್ತಾ, ಅಥವಾ ಅರ್ತ್ಸ್ ಕ್ರಸ್ಟ್ ಬಗ್ಗೆ ಕಂಪೇರ್ ಮಾಡಿದ್ರೆ ಅರ್ತ್ನ ಮೇಲ್ಗಡೆ ಟಾಪ್ ಸರ್ಫೇಸ್ ಅಲ್ಲಿ ಏನ್ ಕೆಮಿಕಲ್ಸ್ ನಿಮಗೆ ಸಿಗುತ್ತೆ, ಏನ್ ಮಾಲಿಕ್ಯೂಲ್ಸ್ ನಿಮಗೆ ಸಿಗುತ್ತೆ, ಅದರ ಜೊತೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಕನ್ಸಿಡರ್ ಮಾಡಿದ್ರೆ ನನ್ನಲ್ಲಿರೋ ಮಾಲಿಕ್ಯೂಲ್ಸ್ ಮತ್ತೆ ಅರ್ತ್ ಕ್ರಸ್ಟ್ ವಿಚ್ ಇಸ್ ನಾನ್ ಲಿವಿಂಗ್ ಅದರಲ್ಲಿರೋ ಮಾಲಿಕ್ಯೂಲ್ಸ್ಗೆ ತುಂಬಾ ಡ್ರಾಸ್ಟಿಕ್ ಡಿಫ್ರೆನ್ಸ್ ಏನಾದರೂ ಇದೆಯಾ? ಯಾವುದಾದ್ರೂ ಮಾಲಿಕ್ಯೂಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ಬರೀ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲೇ ಇರುತ್ತಾ, ಅದು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಇಲ್ಲದೆ ಇರುತ್ತಾ, ಅಥವಾ ಅರ್ತ್ ಕ್ರಸ್ಟ್ ಒಳಗಡೆ ಏನಾದರೂ ಇದೆಯಾ ಅದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಇಲ್ಲದೆ ಇರೋದು? ಸೊ ಈ ಕಾಂಪೊಸಿಷನ್, ಕೆಮಿಕಲ್ ಕಾಂಪೊಸಿಷನ್ ಲಿವಿಂಗ್ ಆರ್ಗ್ಯಾನಿಸಮ್ ಲೈಕ್ ಹ್ಯೂಮನ್ ಮತ್ತೆ ಅರ್ತ್ ಕ್ರಸ್ಟ್ ವಿಚ್ ಇಸ್ ನಾನ್ ಲಿವಿಂಗ್, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಏನೆಲ್ಲ ಕೆಮಿಕಲ್ ಮಾಲಿಕ್ಯೂಲ್ಸ್ ಇರುತ್ತೆ ಅರ್ತ್ ಕ್ರಸ್ಟಲ್ ಕೂಡ ಅದೇ ಮಾಲಿಕ್ಯೂಲ್ಸ್ ಇರುತ್ತೆ. ಫಸ್ಟ್ ನಮ್ಗೆ ಏನು ಅರ್ಥ ಆಯಿತು, ಅಕ್ರಾಸ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಯೋಡೈವರ್ಸಿಟಿ ಎಷ್ಟೇ ಇದ್ರೂ ಕೂಡ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿರೋ ಸೆಲ್ಸಲ್ಲೂ ಸುಮಾರು ಸೇಮ್ ಮಾಲಿಕ್ಯೂಲ್ಸೇ ಇರುತ್ತೆ. ಇದು ನಮ್ಮದು ಫಸ್ಟ್ ಅರ್ಥ ಆಗಿರೋದು. ಎರಡನೇದು ಏನಂದರೆ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿರುವಂಥ ಹ್ಯೂಮನ್ ಹಾಗೆ ನಾನ್ ಲಿವಿಂಗ್ ಸ್ಟ್ರಕ್ಚರ್ ಆಗಿರುವಂಥ ಅರ್ತ್ ಕ್ರಸ್ಟ್ ಈ ಎರಡರಲ್ಲೂ ಕೆಮಿಕಲ್ಸ್ ತುಂಬ ಡಿಫ್ರೆಂಟ್ ಆಗಿರೋದಿಲ್ಲ, ಮಾಲಿಕ್ಯೂಲ್ಸ್ ತುಂಬ ಡಿಫ್ರೆಂಟ್ ಆಗಿರೋದಿಲ್ಲ, ಸಿಮಿಲರ್ ಮಾಲಿಕ್ಯೂಲ್ಸೇ ಇರುತ್ತೆ. ಇಲ್ಲೊಂದು ಟೇಬಲ್ ಮೂಲಕ ನೀವು ನೋಡ್ಬೋದು ಹೌ ಅರ್ತ್ಸ್ ಕ್ರಸ್ಟ್ ಹ್ಯೂಮನ್ ಬಾಡಿ ಎರಡದು ಡಿಫ್ರೆನ್ಸ್ ಯಾವ್ಯಾವ ಮಾಲಿಕ್ಯೂಲ್ಸ್ ಇರುತ್ತೆ ಅದನ್ನ ಈ ಟೇಬಲ್ನಲ್ಲಿ ನಾವು ಇಲಸ್ಟ್ರೇಟ್ ಮಾಡಿದ್ದೀವಿ. ಇವಾಗ ನೀವು ಕೆಮಿಸ್ಟ್ರಿಯಲ್ಲೆಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡ್ತೀರಾ ಅಲ್ವಾ, ಯಾವುದಾದ್ರೂ ಒಂದು ಕೆಮಿಕಲ್ ತೊಗೊಂಡೋದು ಯಾವ ಕೆಮಿಕಲ್ ಇರ್ಬೋದು ಅಂತ ಅನಲೈಸ್ ಮಾಡಿ ಯು ಟ್ರೈ ಟು ಫೈಂಡ್ ಇಟ್ ಔಟ್. ಅದೇ ರೀತಿ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಕೂಡ ಮಾಡ್ಬೋದು. ನಾವು ಯಾವುದಾದ್ರೂ ಲಿವಿಂಗ್ ಆನಿಮಲ್ ಆರ್ಗನ್ನ ತೊಗೊಂಡು ಟೆಸ್ಟ್ ಮಾಡ್ಬೋದು, ಅಥವಾ ಪ್ಲಾಂಟ್ ಲೀವ್ಸ್ನ ತೊಗೊಂಡು ಮಾಡ್ಬೋದು, ಅಥವಾ ಮೈಕ್ರೋಬಿಯಲ್ ಪೇಸ್ಟ್ನ ತೊಗೊಂಡು ಮಾಡ್ಬೋದು. ಈ ರೀತಿ ನಾವು ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವುದೆಲ್ಲ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇದೆ ಅಂತ. ಅದೇ ರೀತಿ ಕೆಮಿಕಲ್ ಅನಾಲಿಸಿಸ್ನ ನಾವು ಅರ್ತ್ ಕ್ರಸ್ಟ್ಗೆ ಕೂಡ ಮಾಡ್ಬೋದು. ಈ ರೀತಿ ಅರ್ತ್ ಕ್ರಸ್ಟ್ ಮತ್ತು ಹ್ಯೂಮನ್ ಬಾಡಿಗೆ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಇದೆರಡರಲ್ಲೂ ಕೂಡ ಇದಿಷ್ಟು ಎಲಿಮೆಂಟ್ಸ್ ಇರುತ್ತೆ ಅನ್ನೋದು. ಸೊ ಏನೆಲ್ಲ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಕಾರ್ಬನ್ ಇರುತ್ತೆ, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಸಿಲಿಕಾನ್, ಇದಿಷ್ಟು ಕೂಡ ಎಲಿಮೆಂಟ್ಸ್ ನಮಗೆ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿರುವಂಥ ಹ್ಯೂಮನ್ ಹಾಗೆಯೇ ನಾನ್ ಲಿವಿಂಗ್ ಆಗಿರುವಂಥ ಅರ್ತ್ ಕ್ರಸ್ಟಲ್ ಕೂಡ ಸಿಗುತ್ತೆ. ಹಾಗಿದ್ರೆ ಡಿಫ್ರೆನ್ಸ್ ಏನು, ಲಿವಿಂಗ್ ಮತ್ತು ನಾನ್ ಲಿವಿಂಗ್ಗೆ ಡಿಫ್ರೆನ್ಸ್ ಏನು? ಇದು ಎರಡೂ ಎಲಿಮೆಂಟ್ಸ್ ಅರ್ತ್ ಕ್ರಸ್ಟ್ ಹಾಗೆ ಹ್ಯೂಮನ್ ಬಾಡಿ ಎರಡರಲ್ಲೂ ಪ್ರೆಸೆಂಟ್ ಇದ್ರೂ ಕೂಡ ಅದ್ರದ್ದು ರಿಲೇಟಿವ್ ಕಾಂಪೊಸಿಷನ್ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ನೀವು ಪರ್ಸೆಂಟೇಜ್ ನೋಡ್ಬೋದು. ಹೈಡ್ರೋಜನ್ 0.14% ಇದೆ ಅರ್ತ್ ಕ್ರಸ್ಟಲ್ಲಿ, 0.5% ಇದೆ ಹ್ಯೂಮನ್ ಬಾಡಿಯಲ್ಲಿ. ಯು ಕ್ಯಾನ್ ಸಿ ಹೌ ದ ಕಾನ್ಸಂಟ್ರೇಷನ್ ಆರ್ ದ ಬೇಸಿಕಲಿ ದ ಅಮೌಂಟ್ ಆಫ್ ಹೈಡ್ರೋಜನ್ ಹೇಗೆ ಹ್ಯೂಮನ್ ಬಾಡಿಯಲ್ಲಿ ಜಾಸ್ತಿ ಇದೆ ಅರ್ತ್ ಕ್ರಸ್ಟ್ಗಿಂತ ಅಂತ. ಮತ್ತೆ ನೀವು ಕಾರ್ಬನ್ ನೋಡಿದ್ರೆ ಯು ವಿಲ್ ಬಿ ಶಾಕ್ಡ್. ಕಾರ್ಬನ್ ಅರ್ತ್ ಕ್ರಸ್ಟಲ್ಲಿ ಇರೋದು ಬರೀ 0.03% ಅಷ್ಟೇ. ಆದರೆ ಹ್ಯೂಮನ್ ಬೀಯಿಂಗ್ಸ್ನ ಕನ್ಸಿಡರ್ ಮಾಡಿದ್ರೆ ವಿಚ್ ಇಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್, ಯು ಕ್ಯಾನ್ ಸಿ ದ್ಯಾಟ್ ಇಟ್ ಇಸ್ 18.5%, ವಿಚ್ ಇಸ್ ಮಚ್ 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 ಹೈಯರ್ ದ್ಯಾನ್ ದ ಪರ್ಸೆಂಟೇಜ್ ಆರ್ ದ ಅಮೌಂಟ್ ಆಫ್ ಕಾರ್ಬನ್ ದಟ್ ಇಸ್ ಪ್ರೆಸೆಂಟ್ ಇನ್ ದಿ ಅರ್ತ್ ಕ್ರಸ್ಟ್. ಓಕೆ, ಸೊ ಹಾಗೇನೆ ನೀವು ಅಬ್ಸರ್ವ್ ಮಾಡಿದ್ರೆ ಆಕ್ಸಿಜನ್ನ ನೋಡ್ಬೋದು. ಆಕ್ಸಿಜನ್ ಅರ್ತ್ ಕ್ರಸ್ಟಲ್ಲಿ 46% ಇರುತ್ತೆ, ಹ್ಯೂಮನ್ ಬಾಡಿಯಲ್ಲಿ 65% ಇರುತ್ತೆ. ಸೊ ಈ ರೀತಿ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕಾರ್ಬನ್ ಮತ್ತು ಹೈಡ್ರೋಜನ್ ಎರಡರಲ್ಲೂ ಇದೆ, ಅರ್ತ್ ಕ್ರಸ್ಟಲ್ಲೂ ಕೂಡ ಇದೆ, ಹ್ಯೂಮನ್ ಬಾಡಿಯಲ್ಲೂ ಇದೆ. ಆದರೆ ಹ್ಯೂಮನ್ ಬಾಡಿಯಲ್ಲಿ ಅದರದ್ದು ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇದೆ. ಓಕೆ, ಸೊ ದಿಸ್ ಇಸ್ ದ ಡಿಫರೆನ್ಸ್ ಯು ಕ್ಯಾನ್ ಫೈಂಡ್ ವಿತ್ ರೆಸ್ಪೆಕ್ಟ್ ಟು ಮಾಲಿಕ್ಯೂಲ್ಸ್ ಇನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆನಾ? ಸೊ ಇದು ಕಾಂಪೌಂಡ್ ಸೇಮೇ ಇರುತ್ತೆ, ಅದ್ರ ಕ್ವಾಂಟಿಟಿ ವೇರಿಯಬಲ್ ಆಗಿರುತ್ತೆ, ಮತ್ತು ಇದೆಲ್ಲ ಯಾವ ರೀತಿಯ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ ನಮ್ಮ ಬಾಡಿ ಒಳಗಡೆ ಅದು ಕೂಡ ವೇರಿಯಬಲ್ ಇರುತ್ತೆ. ಸೊ ಇಲ್ಲೂ ಕೂಡ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇರುತ್ತೆ. ಹ್ಯೂಮನ್ ಬಾಡಿ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಕೂಡ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಇರುತ್ತೆ. ಆದರೆ ಹ್ಯೂಮನ್ ಬಾಡಿಯಲ್ಲಿ ನಾವು ಅದರಿಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಸಿಂಥಸೈಸ್ ಮಾಡ್ಕೋತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ಪ್ರೊಡ್ಯೂಸ್ ಆಗಿ ಅದು ಇರುತ್ತೆ. ಬಟ್ ಆ ರೀತಿಯ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಮಗೆ ನಾನ್ ಲಿವಿಂಗ್ ಅರ್ತ್ ಕ್ರಸ್ಟಲ್ಲಿ ಕಾಣಿಸ್ತೇ ಇರ್ಬೋದು. ಓಕೆನಾ? ಸೊ ಈ ಚಾಪ್ಟರ್ನಲ್ಲಿ ಸುಮಾರು ಟೇಬಲ್ಸ್ ಬರುತ್ತೆ
ಈ ರೀತಿಯ ಇನ್ಫಾರ್ಮೇಷನ್ ಇರುವಂಥ ಟೇಬಲ್ಸ್ ಬರುತ್ತೆ. ಈ ಟೇಬಲ್ಸ್ನ ನಾವು ಏನೋ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಎಷ್ಟೊಂದು ವರ್ಷ ರಿಪೀಟೆಡ್ಲಿ ಇಯರ್ ಆಫ್ಟರ್ ಇಯರ್ ನಾವು ನೋಡ್ತಾನೆ ಇದ್ದೀವಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೆಲ್ಲ ಬರುತ್ತೆ ನೀಟಲ್ಲಿ ಸುಮಾರು ಸಲ ಅದನ್ನ ಈ ಟೇಬಲ್ಸಿಂದಾನೇ ಕೇಳಿರ್ತಾರೆ. ಓಕೆನಾ? ಸೊ ಇದು ಟೇಬಲ್ ಇದೆ, ಯಾವುದೋ ಒಂದು ಟೇಬಲ್ ವೇಸ್ಟ್, ಅದನ್ನ ಇಗ್ನೋರ್ ಮಾಡೋಣ, ಕಲಿಯೋದು ಬೇಡ ಅಂತ ನೀವು ಆ ಮೈಂಡ್ ಸೆಟ್ ಇಟ್ಕೋಬಾರ್ದು. ಎಲ್ಲ ಟೇಬಲ್ಸ್ನ ಕೂಡ ಕಲಿಬೇಕು. ಸೊ ಈ ಟೇಬಲ್ ನೀವೇನು ಇಂಪಾರ್ಟೆಂಟಾಗಿ ಕಲಿಬೇಕು ಅಂದರೆ, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಹ್ಯೂಮನ್ ಬಾಡಿಯಲ್ಲಿ ಯಾವ ಎಲಿಮೆಂಟ್ ಇದೆ ಅದರದ್ದು ಡಿಸೆಂಡಿಂಗ್ ಆರ್ಡರ್ನ ಕಲಿಬೇಕು. ಸೊ ಹೈಯೆಸ್ಟ್ ನಾವು ನೋಡಿದ ಹಾಗೆ ಹ್ಯೂಮನ್ ಬಾಡಿಯಲ್ಲಿ ಆಕ್ಸಿಜನ್ ಇದೆ, ಆಕ್ಸಿಜನ್ ಆದಮೇಲೆ ಕಾರ್ಬನ್ ಇದೆ, ಕಾರ್ಬನ್ ಆದಮೇಲೆ ನೈಟ್ರೋಜನ್ ಇದೆ, ನೈಟ್ರೋಜನ್ ಆದಮೇಲೆ ವಿ ಹ್ಯಾವ್ ಕ್ಯಾಲ್ಸಿಯಂ. ವಾಟ್ ಎಲ್ಸ್ ಡು ವಿ ಹ್ಯಾವ್? 0.5 ಹೈಡ್ರೋಜನ್, ಹೈಡ್ರೋಜನ್ ಆದಮೇಲೆ 0.3 ಸಲ್ಫರ್, 0.2 sodium, and we have magnesium, and following that we have silicon. Silicon is present in negligible amounts in the human body. ತುಂಬಾ ಕಡಿಮೆ ಟ್ರೇಸ್ ಅಮೌಂಟ್ಸ್ ಅಲ್ಲಿ ಪ್ರೆಸೆಂಟ್ ಆಗಿದೆ. ಬಟ್ ನಿಮಗೆ ಗೊತ್ತು ಸ್ಯಾಂಡ್ ಅಥವಾ ಅರ್ತ್ ಕ್ರಸ್ಟ್ ಅಲ್ಲಿ ಸಿಲಿಕಾನ್ ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ ಅಂತ. ಸೊ ನಿಮಗೆ ನೋಡ್ಬೋದು ಅರ್ತ್ ಕ್ರಸ್ಟ್ ಅಲ್ಲಿ 27.7% ಅಷ್ಟು ಸಿಲಿಕಾನ್ ಇದೆ. ಆದರೆ ಹ್ಯೂಮನ್ ಬಾಡಿ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮ ಟಿಶ್ಯೂಸಲ್ಲಿ, ನಮ್ಮ ಸೆಲ್ಸಲ್ಲಿ ಸಿಲಿಕಾನ್ದು ಪ್ರಮಾಣ ತುಂಬಾ ಕಡಿಮೆ. ಓಕೆನಾ? ಸೊ ಈವರೆಗೂ ನಮ್ಗೆ ಏನು ಅರ್ಥ ಆಗಿದೆ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಅಂದರೆ, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ಸಿಮಿಲರ್ ರೀತಿಯ ಬಯೋಮಾಲಿಕ್ಯೂಲ್ಸ್ನ ನಾವು ನೋಡ್ಬೋದು. ಒಂದು ಹ್ಯೂಮನ್ ಬಾಡಿ ವಿಚ್ ಇಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ನ ಅರ್ತ್ ಕ್ರಸ್ಟ್ ವಿಚ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್ ಇದ್ರ ಜೊತೆ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎರಡರಲ್ಲೂ ಅದೇ ಎಲಿಮೆಂಟ್ ಸಿಗುತ್ತೆ ಅಂತ. ಅದೇ ಎಲಿಮೆಂಟ್ ಸಿಕ್ಕಿದ್ರೂ ಕೂಡ ಅದರದ್ದು ರಿಲೇಟಿವ್ ಅಬಂಡೆನ್ಸ್ ಇಸ್ ಡಿಫ್ರೆಂಟ್. ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾವು ಕಾರ್ಬನ್ ಮತ್ತು ಅದರ ಅಸೋಸಿಯೇಟೆಡ್ ಕಾಂಪೌಂಡ್ಸ್ನ ನೋಡ್ಬೋದು. ಆದರೆ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಕಾರ್ಬನ್ ಅಷ್ಟೊಂದು ಜಾಸ್ತಿ ನೋಡಲ್ಲ, ಸಿಲಿಕಾ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಜಾಸ್ತಿ ಇರುತ್ತೆ. ಸೊ ಆಕ್ಸಿಜನ್ ಈಸ್ ದ ಮೋಸ್ಟ್ ಅಬಂಡೆಂಟ್, ಸಿಲಿಕಾ ಇಸ್ ದ ನೆಕ್ಸ್ಟ್ ಮೋಸ್ಟ್ ಅಬಂಡೆಂಟ್ ಆರ್ ದ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್. ಓಕೆನಾ? ಸೊ ಸಿಮಿಲರ್ ಎಲಿಮೆಂಟ್ಸ್ ಇದ್ರೂ ಕೂಡ ಯಾವ ಕಾಂಪೌಂಡ್ಸ್ ಅದು ಫಾರ್ಮ್ ಮಾಡುತ್ತೆ ಮತ್ತು ಅದ್ರ ರಿಲೇಟಿವ್ ಅಬಂಡೆನ್ಸ್ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಡಿಫರ್ ಆಗುತ್ತೆ. ಐ ಹೋಪ್ ಈ ತನಕ ನಾನು ಏನು ಹೇಳಿದ್ದೀನಿ ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ. ಏನಾದರೂ ಡೌಟ್ಸ್ ಅಟ್ ಎನಿ ಪಾಯಿಂಟ್ ನಿಮಗೆ ಬಂದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಪೋಸ್ಟ್ ಮಾಡಿ. ಅದಕ್ಕೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಾನು ಆನ್ಸರ್ ಮಾಡ್ತೀನಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್. ಇವಾಗ ನಮಗೆ ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ನಾನು ಹೇಳಿದೆ ಹ್ಯೂಮನ್ ಬಾಡಿಯಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿದೆ. ನಾನು ಹೇಳಿದೆ ಕಾರ್ಬನ್ ಇದೆ ಹೆಚ್ಚು ಪ್ರಮಾಣದಲ್ಲಿ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಮ್ ಇದೆ, ಇದೆಲ್ಲ ಕೂಡ ನಾನು ಹೇಳಿದೆ. ನಮಗೆ ಹೆಂಗೆ ಗೊತ್ತಾಗುತ್ತೆ, ಹೆಂಗೆ ನಾವು ಕಂಡುಹಿಡಿಬೋದು ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಪ್ರೆಸೆಂಟ್ ಇದೆ ಅಂತ? ಇದಕ್ಕೆ ಒಂದು ಪ್ರೊಸೀಜರ್ ಇದೆ. ಈ ಪ್ರೊಸೀಜರ್ ಮಾಡೋದ್ರಿಂದ ನಮ್ಗೆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇರುತ್ತೆ, ಬೇಸಿಕಲಿ ನಮ್ಮ ಸೆಲ್ಸ್ದು ಕೆಮಿಕಲ್ ಕಾಂಪೊಸಿಷನ್ ಏನು, ಯಾವುದೆಲ್ಲ ಕೆಮಿಕಲ್ಸ್ ಇದೆ ನಮ್ಮ ಸೆಲ್ಸ್ ಒಳಗಡೆ, ಇದು ಅರ್ಥ ಆಗುತ್ತೆ. ಸೊ ಇದನ್ನು ಎಕ್ಸಾಕ್ಟ್ಲಿ ನಾವು ಹೆಂಗೆ ಕಂಡು ಹಿಡಿಬೋದು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ನಾವು ಯಾವ ಲಿವಿಂಗ್ ಟಿಶ್ಯೂನ ಅನಲೈಸ್ ಮಾಡ್ತಾ ಇದೀವಿ ಆ ಟಿಶ್ಯೂನ ತೊಗೋಬೋದು. ದಿಸ್ ಕುಡ್ ಬಿ ಮೈಕ್ರೋಬ್ಸ್, ದಿಸ್ ಕುಡ್ ಬಿ ಪ್ಲಾಂಟ್ಸ್, ದಿಸ್ ಕುಡ್ ಬಿ ಹ್ಯೂಮನ್ಸ್ ಆರ್ ಎನಿ ಅದರ್ ಆನಿಮಲ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ನಾವು ಯಾವ ಟಿಶ್ಯೂ ಒಳಗಡೆ ಯಾವುದೆಲ್ಲ ಸೆಲ್ಸ್, ಯಾವುದೆಲ್ಲ ಕೆಮಿಕಲ್ಸ್ ಇದೆ, ಯಾವುದೆಲ್ಲ ಮಾಲಿಕ್ಯೂಲ್ಸ್ ಇದೆ ಅದನ್ನ ಅನಲೈಸ್ ಮಾಡ್ತಾ ಇದೀವಿ, ಫಸ್ಟ್ ಅದನ್ನ ತಗೋಬೇಕು. ಸೊ ವಾಟ್ ಡು ವಿ ಡೂ ಫಸ್ಟ್? ಟೇಕ್ ಅ ಲಿವಿಂಗ್ ಟಿಶ್ಯೂ. It could be a vegetable, it could be a leaf, it could be a root, it could be any part of the plant that you want to analyze. Similarly, it could be any part of the animal body that you want to analyze. So first ನಾನು ಅದನ್ನ ತಗೊಂಡಿದ್ದೀವಿ. ಇವಾಗ ನಾವು ಸೆಲ್ ಒಳಗಡೆ ಏನಿದೆ ಅಂತ ಅನಲೈಸ್ ಮಾಡಬೇಕಂದ್ರೆ ಸೆಲ್ನ ಬ್ರೇಕ್ ಓಪನ್ ಮಾಡಿ ಅದನ್ನ ಡಿಸ್ಟ್ರಾಯ್ ಮಾಡಬೇಕು. ಓಕೆನಾ? ಸೊ ಇವಾಗ ನಾವು ಏನು ಮಾಡ್ತೀವಿ ಅಂದರೆ, ನಾವು ಏನು ಮೆಟೀರಿಯಲ್ ತಗೋತೀವಿ, ಇಟ್ ಕುಡ್ ಬಿ ಅ ಪ್ಲಾಂಟ್ ಪಾರ್ಟ್, ಆನಿಮಲ್ ಪಾರ್ಟ್, ವಿಚ್ ಎವರ್ ಪಾರ್ಟ್ ಯು ಡಿಸೈಡೆಡ್ ಟು ಟೇಕ್, ಆ ಪಾರ್ಟ್ನ ತೊಗೊಂಡು ಒಂದು ಮಾರ್ಟರ್ ಆ್ಯಂಡ್ ಪೆಸಲ್ನ ನೀವು ಕೆಮಿಸ್ಟ್ರಿ ಲ್ಯಾಬ್ಸಲ್ಲಿ ನೋಡಿರ್ಬೋದು. ಒಂದು ಬೋಲ್ ಥರ ಇರುತ್ತೆ ಮತ್ತು ಅದಕ್ಕೆ ಒಂದು ಗ್ರೈಂಡ್ ಮಾಡೋದಕ್ಕೆ ಒಂದು ರಾಡ್ ಥರ ಇರುತ್ತೆ. ಸೊ ಈ ರೀತಿ ಇರುತ್ತೆ ಒಂದು ಪೆಸಲ್ ಆ್ಯಂಡ್ ಮಾರ್ಟರ್.
ಓಕೆ, ಸೊ ಈ ಪೀಸ್ ಆಫ್ ಲಿವರ್ನ ಅಥವಾ ಯಾವುದೇ ಪಾರ್ಟ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ ನೀವು ತೊಗೊಂಡಿದ್ದೀರಾ, ಅದನ್ನು ನೀವು ಪೆಸಿಲ್ ಆ್ಯಂಡ್ ವಾಟರಲ್ಲಿ ತೊಗೊಂಡು ಇದರೊಳಗಡೆ ಒಂದು ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ. ಆ ಆ್ಯಸಿಡ್ ಹೆಸರು ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್. ಓಕೆ, ಸೊ ಇಟ್ ಈಸ್ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್. ಈ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್ನ ನಾವು ಈ ಟಿಶ್ಯೂ ಜೊತೆ ಆ್ಯಡ್ ಮಾಡಿ ಪೆಸಿಲ್ ಆ್ಯಂಡ್ ವಾಟರಲ್ಲಿ ನಾವು ಗ್ರೈಂಡ್ ಮಾಡ್ತೀವಿ. ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ಏನಾಗುತ್ತೆ, ಸೆಲ್ ಸ್ಟ್ರಕ್ಚರ್ ಎಲ್ಲ ಡಿಸ್ರಪ್ಟ್ ಆಗಿ ಬ್ರೇಕ್ ಡೌನ್ ಆಗಿ ನಮ್ಮ ಸೆಲ್ ಒಳಗಡೆ ಯಾವುದೆಲ್ಲ ಕೆಮಿಕಲ್ಸ್ ಇತ್ತು, ಯಾವುದಕ್ಕೆಲ್ಲ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್ ಜೊತೆ ಸಾಲ್ಯುಬಲ್ ಆಗೋ ಎಬಿಲಿಟಿ ಇತ್ತು, ಅದೆಲ್ಲ ಕೂಡ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಆಗುತ್ತೆ. ಯಾವುದೆಲ್ಲ ಡಿಸಾಲ್ವ್ ಆಗೋಕ್ಕಾಗೋದಿಲ್ಲ ಅದು ಡಿಸಾಲ್ವ್ ಆಗೋದಿಲ್ಲ. ಸೊ ನಮ್ಮ ಸೆಲ್ಸ್ ಒಳಗಡೆ ಹಲವಾರು ಕೆಮಿಕಲ್ಸ್ ಇರುತ್ತೆ ಅಲ್ವಾ, ಎಷ್ಟೊಂದು ಕೆಮಿಕಲ್ಸ್ ಇರುತ್ತೆ, ನೂರಾರು ಇರುತ್ತೆ. ಇವಾಗ ನಾವು ಏನು ಮಾಡಿದ್ದೀವಿ, ಟಿಶ್ಯೂ ತೊಗೊಂಡಿದ್ದೀವಿ, ಟಿಶ್ಯೂ ಅಲ್ಲಿ ಸೆಲ್ಸ್ ಇದೆ, ಇದಕ್ಕೆ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್ ಆ್ಯಡ್ ಮಾಡಿದ್ದೀವಿ. ಮಾರ್ಟರ್ ಆ್ಯಂಡ್ ಪೆಸಲಲ್ಲಿ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೀವಿ. ನಮ್ಮ ಸೆಲ್ಸ್ ಒಳಗೆ ಇದ್ದಿದ್ದು ಸೈಟೋಪ್ಲಾಸಮಲ್ಲಿ ಏನೆಲ್ಲ ಕೆಮಿಕಲ್ಸ್ ಇತ್ತು, ಸೆಲ್ಸ್ ಎಲ್ಲ ಬ್ರೇಕ್ ಆಗಿ ಆ ಕೆಮಿಕಲ್ಸ್ ಎಲ್ಲ ಆಚೆ ಬರುತ್ತೆ. ಈ ಕೆಮಿಕಲ್ಸ್ ಅಷ್ಟರಲ್ಲಿ ಸ್ವಲ್ಪ ಕೆಮಿಕಲ್ಸ್ಗೆ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್ ಜೊತೆ ಡಿಸಾಲ್ವ್ ಆಗೋ ಅಬಿಲಿಟಿ ಇರುತ್ತೆ, ಕೆಲವೊಂದು ಕೆಮಿಕಲ್ಸ್ಗೆ ಅದರೊಳಗಡೆ ಡಿಸಾಲ್ವ್ ಆಗೋ ಅಬಿಲಿಟಿ ಇರೋದಿಲ್ಲ. ಸೊ ಯಾವುದೆಲ್ಲ ಕೆಮಿಕಲ್ಸ್ಗೆ ಡಿಸಾಲ್ವ್ ಆಗೋ ಅಬಿಲಿಟಿ ಇದೆ, ಸಾಲ್ಯುಬಿಲಿಟಿ ಇದೆ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡಲ್ಲಿ, ಆ ಎಲ್ಲ ಕೆಮಿಕಲ್ಸ್ ಕೂಡ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಆಗಿಬಿಡುತ್ತೆ. ಓಕೆನಾ? ಸೊ ಇಲ್ಲಿ ವಿ ವಿಲ್ ಗ್ರೈಂಡ್ ಇಟ್ ವೆಲ್ ಇನ್ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್ ಯೂಸಿಂಗ್ ಅ ಮಾರ್ಟರ್ ಆ್ಯಂಡ್ ಪೆಸಲ್. ಇದಾದ್ಮೇಲೆ ಏನು, ನಮಗೊಂದು ಸ್ಲರಿ ಒಬ್ಟೇನ್ ಆಗುತ್ತೆ. ಓಕೆ, ಸ್ಲರಿ ಇಸ್ ವಾಟ್ ಯು ಗೆಟ್ ಆಫ್ಟರ್ ಯು ಗ್ರೈಂಡ್ ಇಟ್ ವೆಲ್ ಯೂಸಿಂಗ್ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್. ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಗೆ ಸ್ಲರಿ ಏನು ಸಿಕ್ಕಿದೆ, ವಾಟ್ ಎವರ್ ಸ್ಲರಿ ವಿ ಒಬ್ಟೇನ್ಡ್, ವಿ ವಿಲ್ ಸ್ಟ್ರೇನ್ ಇಟ್ ಅಂದರೆ ಇವಾಗ ನಾವು ಕಾಫಿ ಮಾಡುವಾಗ ಹೆಂಗೆ ಯು ಹ್ಯಾವ್ ಅ ಫಿಲ್ಟರ್ ಆ್ಯಂಡ್ ದೆನ್ ಯು ಟ್ರೈ ಟು ರಿಮೂವ್ ಔಟ್ ದ ಟೀ ಆರ್ ಕಾಫಿ ಪೌಡರ್ ಆರ್ ವಾಟ್ ಎವರ್, ಅದೇ ರೀತಿ ಇಲ್ಲಿ ಕೂಡ ನಮ್ಗೇನು ಸಿಕ್ಕಿದೆ, ಆನಿಮಲ್ ಟಿಶ್ಯೂ ಏನು ನಾವು ತೊಗೊಂಡಿರ್ತೀವಿ ಗ್ರೈಂಡ್ ಮಾಡೋಕ್ಕೆ, ಅದಷ್ಟು ಪೂರ್ತಿ ನೀರಲ್ಲಿ ಸಕ್ಕರೆ ಡಿಸಾಲ್ವ್ ಆದಂಗೆ ಡಿಸಾಲ್ವ್ ಆಗಲ್ಲ. ಕೆಲವೊಂದು ಕೆಮಿಕಲ್ಸ್ ಡಿಸಾಲ್ವ್ ಆಗಿರುತ್ತೆ, ಸ್ವಲ್ಪ ಕೆಮಿಕಲ್ಸ್ ಡಿಸಾಲ್ವ್ ಆಗಿರೋದಿಲ್ಲ. ಸೊ ನಾವು ಇವಾಗ ಅದನ್ನು ಸೆಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂದರೆ, ನಮ್ಮ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಚೀಸ್ ಕ್ಲಾತ್ ಅಥವಾ ತೆಳ್ಳಗಿರೋ ಕಾಟನ್ ಬಟ್ಟೆನ ತಗೊಂಡು ಅದರ ಥ್ರೂ ಇದನ್ನ ಪಾಸ್ ಮಾಡ್ತೀವಿ. ಸೊ ವಾಟ್ ಎವರ್ ವಿ ಹ್ಯಾಡ್ ಹಿಯರ್, ಇದು, ಸೊ ಯು ವಿಲ್ ಪಾಸ್ ಇಟ್ ಥ್ರೂ ದಿಸ್ ಓವರ್ ಹಿಯರ್. ಒಂದು ನಿಮಿಷ, ಜಸ್ಟ್ ರೆಡ್ಯೂಸ್ ದ ಸೈಜ್ ಅ ಬಿಟ್. ಸೊ ಇಲ್ಲಿ ಒಂದು ಫಿಲ್ಟರ್ ಇದೆ. ಈ ಫಿಲ್ಟರ್ ನೀವು ಚೀಸ್ ಕ್ಲಾತ್ ಅಥವಾ ಕಾಟನ್ದು ಅಂತ ತೊಗೊಳ್ಬೋದು. ಕಾಟನ್, ತೆಳ್ಳಗಿರೋ ಕಾಟನ್ ಬಟ್ಟೆಯಲ್ಲಿ ನಿಮ್ಗೆ ಗೊತ್ತಲ್ವಾ ಹೆಂಗೆ ಪೋರ್ಸ್ ಇರುತ್ತೆ. ನಮ್ಮ ಮನೆಯಲ್ಲಿ ನಾವು ಏನಾದರೂ ಹಿಟ್ಟೇನಾದರೂ ಕ್ಲೀನ್ ಮಾಡಬೇಕಂದ್ರೆ ಅವಾಗೆಲ್ಲ ನಾವು ಅದನ್ನ ಯೂಸ್ ಮಾಡಿ ಫಿಲ್ಟರ್ ಮಾಡ್ತೀವಲ್ವಾ, ಅದೇ ರೀತಿ ಇಲ್ಲೂ ಕೂಡ ಇದರಲ್ಲಿರೋ ಕಾಂಪೊನೆಂಟ್ಸ್ನ ನಾವು ಸೆಪ್ರೇಟ್ ಮಾಡಬೇಕಂದ್ರೆ ಒಂದು ಫ್ಲಾಸ್ಕ್ ತೊಗೊಂಡು ಒಂದು ಫಿಲ್ಟರ್ ತೊಗೊಂಡು, ಆ ಫಿಲ್ಟರ್ ಚೀಸ್ ಕ್ಲಾತ್ ಆಗಿರ್ಬೋದು, ಕಾಟನ್ ಕ್ಲಾತ್ ಆಗಿರ್ಬೋದು, ಅದ್ರ ಥ್ರೂ ಇದನ್ನು ನಾವು ಪಾಸ್ ಮಾಡ್ತೀವಿ. ಇದ್ರೊಳಗೆ ಪಾಸ್ ಮಾಡಿದಾಗ ಏನಾಗುತ್ತೆ, ಆ ಆ್ಯಸಿಡಲ್ಲಿ ಯಾವುದೆಲ್ಲ ಸಾಲ್ಯುಬಲ್ ಆಗಿತ್ತೋ ಅದೆಲ್ಲ ಫಿಲ್ಟರ್ ಆಗಿ ಇಲ್ಲಿ ಒಳಗೆ ಹೋಗ್ಬಿಡುತ್ತೆ. ಇದಕ್ಕೆ ನಾವು ಫಿಲ್ಟ್ರೇಟ್ ಅಂತ ಕರಿತೀವಿ. ಕೆಲವೊಂದು ಸಬ್ಸ್ಟೆನ್ಸಸ್ ದೊಡ್ಡದಾಗಿರುತ್ತೆ, ಅದು ಡಿಸಾಲ್ವ್ ಆಗಿರೋದಿಲ್ಲ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡಲ್ಲಿ, ಅದು ಇದರೊಳಗಡೆ ಪಾಸ್ ಆಗೋದಕ್ಕಾಗೋದಿಲ್ಲ, ಅದು ಇಲ್ಲೇ ರೀಟೇನ್ ಆಗಿಬಿಡುತ್ತೆ ಈ ಚೀಸ್ ಕ್ಲಾತ್ ಅಥವಾ ಕಾಟನ್ ಕ್ಲಾತ್ ಮೇಲೆ. ಏನು ಫಿಲ್ಟರ್ ಆಗದೆ ಹಾಗೆ ರೀಟೇನ್ ಆಗಿಬಿಡುತ್ತೆ, ಅದಕ್ಕೆ ನಾವು, ಲೆಟ್ ಮೀ ರೈಟ್ ಇಟ್ ಹಿಯರ್, ಇದಕ್ಕೆ ನಾವು ರಿಟೆಂಟೇಟ್ ಅಂತ ಕರಿತೀವಿ. ಯಾಕಂದರೆ ಅದು ರೀಟೇನ್ ಆಗಿಬಿಡ್ತು. ಯಾಕೆ ರೀಟೇನ್ ಆಯಿತು? ಬಿಕಾಸ್ ಅದರದ್ದು ಸೈಜ್ ದೊಡ್ಡದಿತ್ತು, ಫಿಲ್ಟರ್ ಥ್ರೂ ಪಾಸ್ ಆಗಲಿಲ್ಲ. ಹಾಗೆಯೇ ಯಾವುದೆಲ್ಲ ಕೆಮಿಕಲ್ಸ್ ಆ್ಯಸಿಡಲ್ಲಿ ಡಿಸಾಲ್ವ್ ಆಗೋಕ್ಕಾಗಿಲ್ಲ ಅದೆಲ್ಲ ಕೂಡ ರಿಟೇನ್ ಆಗಿರುತ್ತೆ, ಅದಕ್ಕೆ ನಾವು ರಿಟೆಂಟೇಟ್ ಅಂತ ಕರಿತೀವಿ. ಸೊ ಆಫ್ಟರ್ ಯು ಸ್ಟ್ರೇನ್ ಇಟ್ ಥ್ರೂ ಅ ಚೀಸ್ ಕ್ಲಾತ್ ಆರ್ ಕಾಟನ್, ನಮಗೆ ಫಿಲ್ಟ್ರೇಟ್ ಸಿಗುತ್ತೆ, ರಿಟೆಂಟೇಟ್ ಸಿಗುತ್ತೆ. ಯಾವುದೆಲ್ಲ ಕೆಮಿಕಲ್ಸ್ ನಮ್ಮ ಫಿಲ್ಟ್ರೇಟ್ ಒಳಗಿದೆ ಅದಕ್ಕೆಲ್ಲ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡಲ್ಲಿ ಸಾಲ್ಯುಬಲ್ ಆಗೋ ಅಬಿಲಿಟಿ ಇತ್ತು. ಸೊ ಆ ಕೆಮಿಕಲ್ಸ್ ಎಲ್ಲ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಆಗಿ ಟ್ರೈಕ್ಲೋರೋ ಆಸಿಟಿಕ್ ಆ್ಯಸಿಡ್ ಜೊತೆ
ಆಸಿಡ್ ಸಾಲ್ಯುಬಲ್ ಪೂಲಲ್ಲಿ ಇತ್ತು. ಇಲ್ಲಿ ಆಸಿಡ್ ಸಾಲ್ಯುಬಲ್ ಪೂಲ್ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ಈ ಆಸಿಡ್ ಇಸ್ ನಥಿಂಗ್ ಬಟ್ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್. ಈ ಆಸಿಡ್ ಅಲ್ಲಿ ಯಾವ್ದೆಲ್ಲ ಸಾಲ್ಯುಬಲ್ ಆಗಿತ್ತು ಅದು ಡಿಸಾಲ್ವ್ ಆಗ್ಬಿಟ್ಟು ಫಿಲ್ಟ್ರೇಟ್ ಒಳಗಡೆ ಇದೆ. ಯಾವ್ದೆಲ್ಲ ಅದ್ರೊಳಗಡೆ ಡಿಸಾಲ್ವ್ ಆಗಕ್ಕಾಗ್ಲಿಲ್ಲ, ದೊಡ್ಡ ದೊಡ್ಡ ಸೈಜಿನ ಮಾಲಿಕ್ಯೂಲ್ಸ್ ಇತ್ತು, ಅದಕ್ಕೆ ನಾವು ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಂತ ಕರಿತೀವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫಸ್ಟ್ ನಾವು ಟಿಶ್ಯೂ ತಗೋತೀವಿ. ಇಟ್ ಕುಡ್ ಬಿ ಎ ಪ್ಲಾಂಟ್ ಪಾರ್ಟ್, ಇಟ್ ಕುಡ್ ಬಿ ಅನ್ ಆನಿಮಲ್ ಪಾರ್ಟ್. ಈ ಟಿಶ್ಯೂನ ನಾವು ಒಂದು ಪೆಸಿಲ್ ಅಂಡ್ ಮಾರ್ಟರಲ್ಲಿ ಗ್ರೈಂಡ್ ಮಾಡ್ತೀವಿ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಜೊತೆ. ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ನಮಗೊಂದು ಸ್ಲರಿ ಸಿಗುತ್ತೆ. ಸೊ ಗ್ರೈಂಡ್ ಮಾಡಿದಾಗ ಏನಾಗಿದೆ, ಸೆಲ್ಲಲ್ಲಿರೋ ಸೈಟೋಪ್ಲಾಸಮಲ್ಲಿ ಏನೆಲ್ಲ ಕೆಮಿಕಲ್ಸ್ ಇದೆ, ಆರ್ಗನಲ್ಸ್ ಇದೆ, ಇದೆಲ್ಲ ಸುಮಾರಾಗಿ ಡಿಸ್ರಪ್ಟ್ ಆಗಿಬಿಟ್ಟಿರುತ್ತೆ. ಸೊ ನಮ್ಮ ಸೆಲ್ಸ್ ಒಳಗಡೆ ಯಾವುದೆಲ್ಲ ಕೆಮಿಕಲ್ಸ್ಗೆ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಜೊತೆ ಡಿಸಾಲ್ವ್ ಆಗೋ ಎಬಿಲಿಟಿ ಇರುತ್ತೆ, ಅದೆಲ್ಲ ಡಿಸಾಲ್ವ್ ಆಗಿ ಮಿಕ್ಸ್ ಆಗುತ್ತೆ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಜೊತೆ. ಯಾವುದಕ್ಕೆಲ್ಲ ಡಿಸಾಲ್ವ್ ಆಗೋ ಎಬಿಲಿಟಿ ಇಲ್ಲ, ಅದು ಮಿಕ್ಸ್ ಆಗೋದಕ್ಕೆ ಆಗೋದಿಲ್ಲ. ಸೊ ಈ ಸ್ಲರಿನ ನಾವು ಚೀಸ್ ಕ್ಲಾತ್ ಅಥವಾ ತೆಳ್ಳಗಿರೋ ಕಾಟನ್ ಕ್ಲಾತಲ್ಲಿ ಫಿಲ್ಟರ್ ಮಾಡಿದಾಗ ಯಾವುದೆಲ್ಲ ಕೆಮಿಕಲ್ಸ್ ಡಿಸಾಲ್ವ್ ಆಗಿತ್ತು ಅದೆಲ್ಲ ಫಿಲ್ಟರ್ ಥ್ರೂ ಪಾಸ್ ಆಗಿ ನಮ್ಮ ಬೀಕರ್ ಒಳಗಡೆ ಒಂದು ಫಿಲ್ಟ್ರೇಟ್ ಸಿಗುತ್ತೆ. ಆ ಫಿಲ್ಟ್ರೇಟ್ಗೆ ನಾವು ಆಸಿಡ್ ಸಾಲ್ಯುಬಲ್ ಪೂಲ್ ಅಂತ ಕರಿತೀವಿ. ಆ ಫಿಲ್ಟ್ರೇಟ್ ಅಲ್ಲಿರೋ ಕೆಮಿಕಲ್ಸ್ ಎಲ್ಲ ಕೂಡ ಆಸಿಡ್ಸ್ ಅಲ್ಲಿ ಸಾಲ್ಯುಬಲ್, ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಸ್ಪೆಸಿಫಿಕಲಿ ಅದರಲ್ಲಿ ಸಾಲ್ಯುಬಲ್ ಆಗಿರೋದ್ರಿಂದ ಅದಕ್ಕೆ ಆಸಿಡ್ ಸಾಲ್ಯುಬಲ್ ಪೂಲ್ ಅಂತ ಕರಿತೀವಿ. ಇವಾಗ ನಾವು ಯಾವುದೆಲ್ಲ ದೊಡ್ಡ ಮಾಲಿಕ್ಯೂಲ್ಸ್ ಇತ್ತು, ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಅಲ್ಲಿ ಸಾಲ್ಯುಬಿಲಿಟಿ ಇರಲಿಲ್ಲ, ಅದೆಲ್ಲ ರಿಟೇನ್ ಆಗಿಬಿಡುತ್ತೆ ಫಿಲ್ಟರಲ್ಲಿ, ಒಳಗಡೆ ಪಾಸ್ ಆಗೋದಿಲ್ಲ. ಅದಕ್ಕೆ ನಾವು ರಿಟೆಂಟೇಟ್ ಅಂತ ಕರಿತೀವಿ. ಇದಕ್ಕೆ ನಾವು ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಂತ ಕರಿತೀವಿ. ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಯಾವುದೆಲ್ಲ ಕೆಮಿಕಲ್ಸ್ ಇರುತ್ತೆ ಅದಕ್ಕೆ TCA ಆಸಿಡ್ ಅದರೊಳಗಡೆ ಸಾಲ್ಯುಬಲ್ ಆಗೋ ಎಬಿಲಿಟಿ ಇರೋದಿಲ್ಲ, ಹಾಗೇನೆ ಅದರದ್ದು ಸೈಜ್ ದೊಡ್ಡದು. ಐ ಹೋಪ್ ಇಷ್ಟು ಕ್ಲಿಯರ್ ಆಗಿದೆ ನಿಮಗೆ. ಆಲ್ ರೈಟ್. ಸೊ ಇವಾಗ ಈ ಆಸಿಡ್ ಸಾಲ್ಯುಬಲ್ ಪೂಲಲ್ಲಿ ವಿ ಕ್ಯಾನ್ ಸಿ ಹಂಡ್ರೆಡ್ಸ್ ಆಫ್ ಕೆಮಿಕಲ್ಸ್. ಇದರಲ್ಲಿ ನಮಗೆ ಸಿಂಪಲ್ ಶುಗರ್ಸ್ ಸಿಗುತ್ತೆ, ಅಮೈನೋ ಆಸಿಡ್ ಸಿಗುತ್ತೆ, ನ್ಯೂಕ್ಲಿಯೋಟೈಡ್ ಸಿಗುತ್ತೆ, ಗ್ಲಿಸರಾಲ್, ನೈಟ್ರೋಜಿನಸ್ ಬೇಸಿಸ್, ಚಿಕ್ಕ ಮಾಲಿಕ್ಯೂಲ್ಸ್ ಯಾವುದೆಲ್ಲ ಟ್ರೈಕ್ಲೋರೋ ಅಸಿಟಿಕ್ ಆಸಿಡಲ್ಲಿ ಸಾಲ್ಯುಬಲ್ ಆಗಿತ್ತು ಅದೆಲ್ಲ ಕೂಡ ನಾವು ಆಸಿಡ್ ಸಾಲ್ಯುಬಲ್ ಪೂಲಲ್ಲಿ ನೋಡ್ಬೋದು. ಇದರಲ್ಲಿ ನಮಗೆ ದೊಡ್ಡ ದೊಡ್ಡ ಮಾಲಿಕ್ಯೂಲ್ ಸಿಗುತ್ತೆ, such as proteins, carbohydrates, nucleic acids like DNA and RNA, lipids. ಇದನ್ನೆಲ್ಲ ನಾವು ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ನೋಡ್ಬೋದು. ಓಕೆನಾ? ಸೊ ಈ ಕೆಮಿಕಲ್ಸ್ನ, ಈ ಕಾಂಪೌಂಡ್ಸ್ ಏನು ಸಿಗುತ್ತೆ ನಮಗೆ, ಅದನ್ನು ಲೇಟರ್ ಐಸೋಲೇಟ್ ಮಾಡಿ ಪ್ಯೂರಿಫೈ ಮಾಡಿ ಕೆಮಿಕಲಿ ಅನಲೈಸ್ ಮಾಡ್ತಾರೆ. ಕೆಮಿಕಲಿ ಅನಲೈಸ್ ಮಾಡಿದಾಗ ಅದ್ರದ್ದು ಮಾಲಿಕ್ಯುಲರ್ ಫಾರ್ಮ್ಯುಲಾ ಏನಿರ್ಬೋದು, ಅದ್ರದ್ದು ಪ್ರಾಬಬಲ್ ಸ್ಟ್ರಕ್ಚರ್ ಏನಿರ್ಬೋದು, ಇದನ್ನೆಲ್ಲ ನಾವು ಡಿಸೈಫರ್ ಮಾಡ್ಬೋದು. ಇವಾಗ ನಾನು ನಮ್ಮ ಬಯೋಮಾಲಿಕ್ಯೂಲ್ಸ್ ಡೆಫಿನೇಷನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಈವರೆಗೂ ನಾನು ಹೇಳಿದೆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಯಾವುದೆಲ್ಲ ಕೆಮಿಕಲ್ಸ್ ಇರುತ್ತೆ ಅದಕ್ಕೆ ನಾವು ಬಯೋಮಾಲಿಕ್ಯೂಲ್ಸ್ ಕರಿತೀವಿ ಅಂತ. ಸೊ ಬಯೋಮಾಲಿಕ್ಯೂಲ್ಸ್ ಆರ್ ಆಲ್ ದ ಕಾರ್ಬನ್ ಕಾಂಪೌಂಡ್ಸ್ ದಟ್ ವಿ ಗೆಟ್ ಫ್ರಮ್ ಲಿವಿಂಗ್ ಟಿಶ್ಯೂಸ್. ಯಾವುದೇ ಕಾರ್ಬನ್ ಕಾಂಪೌಂಡ್ಸ್ ನಮಗೆ ಲಿವಿಂಗ್ ಟಿಶ್ಯೂಸಿಂದ ಸಿಗುತ್ತೆ, ಸ್ಪೆಸಿಫಿಕಲಿ ಎಕ್ಸ್ಕ್ಲೂಸಿವ್ಲಿ ಲಿವಿಂಗ್ ಟಿಶ್ಯೂಸಿಂದ ಸಿಗುತ್ತೆ, ಅದಕ್ಕೆ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಓಕೆನಾ? ಸೊ ದ್ಯಾಟ್ಸ್ ಅಬೌಟ್ ದ ಡೆಫಿನೇಷನ್ ಆಫ್ ಬಯೋಮಾಲಿಕ್ಯೂಲ್ಸ್. ಹಾಗಿದ್ರೆ ನಮ್ಮೊಳಗಡೆ ಬರೀ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸೇ ಇರೋದಾ, ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಯಾವುದೂ ಇಲ್ವಾ, ಈ ಒಂದು ಡೌಟ್ ನಿಮ್ಮ ತಲೆಯಲ್ಲಿ ಬರ್ಬೋದು. ನಾನು ಬಿಗಿನಿಂಗಲ್ಲಿ ಫಸ್ಟ್ ಟೇಬಲ್ ನಿಮಗೆ ತೋರಿಸಿದಾಗ ವಿ ಕಂಪೇರ್ಡ್ ದ ಕೆಮಿಕಲ್ ಕಾಂಪೊಸಿಷನ್ ಆಫ್ ಹ್ಯೂಮನ್ ಬಾಡಿ ಅಲಾಂಗ್ ಸೈಡ್ ದ ಕೆಮಿಕಲ್ ಕಾಂಪೊಸಿಷನ್ ಆಫ್ ಅರ್ತ್ಸ್ ಕ್ರಸ್ಟ್. ಅರ್ತ್ಸ್ ಕ್ರಸ್ಟಲ್ಲಿ ಯಾವುದೆಲ್ಲ ಮಾಲಿಕ್ಯೂಲ್ಸ್ ಎಲಿಮೆಂಟ್ಸ್ ಇರುತ್ತೆ, ಹ್ಯೂಮನ್ ಬಾಡಿಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇರುತ್ತೆ ಅದನ್ನ ನೋಡಿದ್ವಿ. ಅದರಲ್ಲಿ ನೀವು ಕ್ಲಿಯರ್ಲಿ ನೋಡಿರ್ಬೋದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಿಲಿಕಾನ್ ಇದೆಲ್ಲ ಇನ್ಕ್ಲೂಡ್ ಆಗಿತ್ತು ಹ್ಯೂಮನ್ ಬಾಡಿಯಲ್ಲಿ ಕೂಡ. ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು ನಮ್ಮ ಬೋನ್ಸಲ್ಲಿ ಕ್ಯಾಲ್ಶಿಯಂ ಇದೆ ಅಂತ ಅಲ್ವಾ. ಸೊ ನಮ್ಮ ಬಾಡಿಯಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಬಿಟ್ಟು ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕೂಡ ಇರುತ್ತೆ. ಇವಾಗ ನಾವು ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಯಾವುದೆಲ್ಲ ಇದೆ ನಮ್ಮ ಬಾಡಿಯಲ್ಲಿ ಅಂತ ಹೆಂಗೆ ಅನಲೈಸ್ ಮಾಡ್ಬೋದು? ಪ್ರೀವಿಯಸ್ಲಿ ನಾವು ಏನು ಸ್ಲರಿ ಮಾಡಿದ್ವಿ, ಫಿಲ್ಟರ್ ಮಾಡಿದ್ವಿ, ಇದರಿಂದ ನಮಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಏನಿದೆ ಅಂತ ಗೊತ್ತಾಯಿತು. ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಯಾವುದೆಲ್ಲ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಕೂಡ ಒಂದು ಟೆಸ್ಟ್ ಇದೆ.
ಈ ಟೆಸ್ಟಲ್ಲಿ ನಾವು ಫಸ್ಟ್ ಸಿಮಿಲರ್ ಟು ಹೆಂಗೆ ಪ್ರೀವಿಯಸ್ ಟೆಸ್ಟಲ್ಲಿ ಒಂದು ಟಿಶ್ಯೂ ತೊಗೊಂಡ್ವಿ ಲಿವಿಂಗ್ ಆರ್ಗ್ಯಾನಿಸಮ್ದು, ಇಲ್ಲೂ ಕೂಡ ಒಂದು ಟಿಶ್ಯೂ ತೊಗೋತೀವಿ. ಅದೊಂದು ಎಲೆ ಆಗಿರ್ಬೋದು, ಯಾವುದಾದ್ರೂ ಆನಿಮಲ್ ಪಾರ್ಟ್ ಆಗಿರ್ಬೋದು, ವಿಚ್ ಎವರ್ ಪಾರ್ಟ್ ಯು ಚೂಸ್ ಟು ಅನಲೈಸ್, ಆ ಪಾರ್ಟ್ನ ತೊಗೋತೀವಿ. ಆ ಪಾರ್ಟ್ನ ಫಸ್ಟ್ ವೇ ಮಾಡ್ತೀವಿ. ಓಕೆನಾ? ಆ ವೇಟ್ಗೆ ನಾವು ವೆಟ್ ವೇಟ್ ಅಂತ ಕರಿತೀವಿ. ನಾವು ಫಸ್ಟ್ ಲಿವಿಂಗ್ ಟಿಶ್ಯೂ ಅಲ್ಲಿ ಏನು ತಗೋತೀವಿ ಅದರೊಳಗಡೆ ನಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ, ಇನ್ಆರ್ಗ್ಯಾನಿಕ್ ಇರುತ್ತೆ, ಹಾಗೇನೆ ನೀರು ಕೂಡ ಇರುತ್ತೆ. ನಾವಿಲ್ಲಿ ಟ್ರೈ ಮಾಡ್ತಾ ಇರೋದೇನು, ಅನಲೈಸ್ ಮಾಡೋಕ್ಕೆ ಬರೀ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ನ ಅನಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಆರ್ಗ್ಯಾನಿಕ್ಕು ವಾಟರ್ ಎರಡೂ ಬೇಡ. ಸೊ ಫಸ್ಟ್ ನಾವು ಏನು ಮಾಡ್ತೀವಿ, ನೀರು ಮತ್ತು ಆರ್ಗ್ಯಾನಿಕ್ ಮಟೀರಿಯಲ್ಸ್ನ ರಿಮೂವ್ ಮಾಡಿಬಿಡ್ತೀವಿ ಟಿಶ್ಯೂಯಿಂದ. ಆಮೇಲೆ ಯಾವುದೆಲ್ಲ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಇರುತ್ತೆ ಅದನ್ನು ಟೆಸ್ಟ್ ಮಾಡ್ತೀವಿ. ಸೊ ಫಸ್ಟ್ ನಮಗೆ ವೇ ಮಾಡಿದಾಗ ಒಂದು ವೆಟ್ ವೇಟ್ ಸಿಗುತ್ತೆ. ಮೊದಲನೇದಾಗಿ ಅದರಲ್ಲಿ ಏನೆಲ್ಲ ನೀರಿನ ಅಂಶ ಇದೆ ಅದನ್ನು ನಾವು ರಿಮೂವ್ ಮಾಡಿಬಿಡ್ತೀವಿ. ನೀರು ರಿಮೂವ್ ಮಾಡೋದಕ್ಕೆ ಏನು ಮಾಡಬೇಕು, ಆ ಟಿಶ್ಯೂನ ಡ್ರೈ ಮಾಡಬೇಕು. ಸೊ ಯಾವ ಟಿಶ್ಯೂ ತೊಗೊಂಡಿರ್ತೀವಿ ಅದನ್ನ ಫಸ್ಟ್ ಡ್ರೈ ಮಾಡ್ತೀವಿ. ಡ್ರೈ ಮಾಡಿದಾಗ ಅದರಲ್ಲಿ ಏನೆಲ್ಲ ನೀರಿರುತ್ತೆ ಆ ನೀರೆಲ್ಲ ರಿಮೂವ್ ಆಗಿಬಿಡುತ್ತೆ. ಓಕೆ, ಸೊ ವಾಟರ್ ಇಸ್ ರಿಮೂವ್ಡ್. ಅದಾದ್ಮೇಲೆ ನಾವು ಏನು ವೇ ಮಾಡ್ತೀವಿ ಅದಕ್ಕೆ ನಮ್ಮದು ಡ್ರೈ ವೇಟ್ ಅಂತ ಕರಿತೀವಿ. ಡ್ರೈ ವೇಟಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ನೂ ಪ್ರೆಸೆಂಟ್ ಇರುತ್ತೆ. ಬಟ್ ನಾವಿಲ್ಲಿ ಟ್ರೈ ಮಾಡ್ತಾ ಇರೋದು ಟು ಅನಲೈಸ್ ಇನ್ಆರ್ಗ್ಯಾನಿಕ್. ಸೊ ನಮ್ಗೆ ಆರ್ಗ್ಯಾನಿಕ್ ಬೇಡ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ನಾವು ಎಲಿಮಿನೇಟ್ ಮಾಡಬೇಕಂದ್ರೆ, ರಿಮೂವ್ ಮಾಡಬೇಕಂದ್ರೆ ಟಿಶ್ಯೂಯಿಂದ ಏನು ಮಾಡ್ತೀವಿ, ಅದನ್ನು ಬರ್ನ್ ಮಾಡ್ತೀವಿ. ಇದನ್ನು ಬರ್ನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಹತ್ರ ಏನೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ ಅದೆಲ್ಲ ಆಕ್ಸಿಡೈಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್ ಮೂಲಕ ರಿಲೀಸ್ ಆಗೋಗುತ್ತೆ. ಓಕೆ, ಸೊ ಇದನ್ನ ಟಿಶ್ಯೂ ಇದಿಲ್ಲಿ ಬರಬೇಕು. ಓಕೆ, ಸೊ ಇದನ್ನ ಬರ್ನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್ ಎರಡೂ ಕೂಡ ರಿಲೀಸ್ ಆಗುತ್ತೆ. ಸೊ ಏನೆಲ್ಲ ಕಾರ್ಬನ್ ಕಾಂಪೌಂಡ್ಸ್ ಇತ್ತು, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇತ್ತು, ಅದೆಲ್ಲ ರಿಮೂವ್ ಆಯಿತು. ಸೊ ನಮಗೆ ಈ ಬರ್ನ್ ಮಾಡಿದಾಗ ಏನು ಆ್ಯಶ್ ಸಿಗುತ್ತಲ್ಲ, ಇದರಲ್ಲಿ ನಮಗೆ ಬೇಕಾಗಿರುವಂಥ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ನಾವು ಅನಲೈಸ್ ಮಾಡ್ಬೋದು. ಓಕೆ, ಸೊ ಇದನ್ನು ಬರ್ನ್ ಮಾಡಿದಾಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆಕ್ಸಿಡೈಸ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವೇಪರ್. ಏನೇ ಆ್ಯಶ್ ರಿಮೇನ್ ಆಗುತ್ತೆ, ಈ ಆ್ಯಶಲ್ಲಿ ನಾವು ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ನ ನೋಡ್ಬೋದು. ಹೆಂಗೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ನೀವು ಯಾವ್ಯಾವ ಎಲಿಮೆಂಟ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತೀರಾ, ಅದೇ ರೀತಿ ಈ ಆ್ಯಶ್ನ ಕೂಡ ಟೆಸ್ಟ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಯಾವುದೆಲ್ಲ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇದೆ, ಯಾವ ಪ್ರಮಾಣದಲ್ಲಿ ಪ್ರೆಸೆಂಟ್ ಇದೆ, ಇದೆರಡನ್ನೂ ಕೂಡ ನಾವು ಕಂಡುಹಿಡಿಬೋದು. ಓಕೆನಾ? ಸೊ ದ್ಯಾಟ್ಸ್ ಅಬೌಟ್ ದಿ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಬಟ್ ನಾವು ಆ್ಯಸಿಡ್ ಸಾಲ್ಯುಬಲ್ ಪೂಲ್ನಲ್ಲಿ ಕೂಡ ಕೆಲವು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ನ ನೋಡ್ಬೋದು. ಸಲ್ಫೇಟ್ಸ್, ಫಾಸ್ಫೇಟ್ಸ್, ಇದೆಲ್ಲ ಏನೆಲ್ಲ ಅಯಾನ್ಸ್ ಇರುತ್ತೆ ನಮ್ಮ ಸೆಲ್ಸ್ ಒಳಗಡೆ, ಅದೆಲ್ಲ ಆ್ಯಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಕೂಡ ನಮಗೆ ಸಿಗತ್ತೆ. ಓಕೆನಾ? ನೌ ಹಿಯರ್ ಇಸ್ ಅ ಲಿಸ್ಟ್ ಆಫ್ ದಿ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್ that we can find in living organisms. Living organisms, ಈ ಚಾಪ್ಟರ್ ಹೆಸರೇ ಬಯೋಮಾಲಿಕ್ಯೂಲ್ಸ್ ಅಲ್ವಾ? ಹಾಗಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನೆಲ್ಲ ಕೆಮಿಕಲ್ಸ್, ಏನೆಲ್ಲ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇದೆ ಅಂತ. ಸೊ ಹಿಯರ್ ಇಸ್ ಅ ಲಿಸ್ಟ್ ಆಫ್ ಆಲ್ ದ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆ್ಯಂಡ್ ಎಲಿಮೆಂಟ್ಸ್ ದಟ್ ಯು ಕ್ಯಾನ್ ಫೈಂಡ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೋಡಿಯಂ ಪ್ರೆಸೆಂಟೇ ಇರುತ್ತೆ. ನಿಮಗೆ ಗೊತ್ತಲ್ವಾ ಸೋಡಿಯಂ ಅಯಾನ್ಸ್ ಎಷ್ಟು ಇಂಪಾರ್ಟೆಂಟ್ ನಮ್ಮದು ನರ್ವ್ ಇಂಪಲ್ಸ್ ಟ್ರಾನ್ಸ್ಮಿಷನ್ ಆಗುವಾಗ. ನೀವು ಅದನ್ನು ಆಲ್ರೆಡಿ ಕಲ್ತಿರ್ಬೋದು. ಸೊ ಸೋಡಿಯಂ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮದು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ. ಹಾಗೆಯೇ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ವಾಟರ್, ಇದೆಲ್ಲ ಕೂಡ ನಮ್ಮ ಬಾಡಿಯಲ್ಲಿ ನಾವು ನೋಡ್ಬೋದು. ಆಲ್ ಆಫ್ ದೀಸ್ ಆರ್ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಆರ್ ಕಾಂಪೌಂಡ್ಸ್. ಸೋಡಿಯಂ ಕ್ಲೋರೈಡ್, ಸಾಲ್ಟ್, ಬೈಕಾರ್ಬನೇಟ್ಸ್, ಕಾರ್ಬನೇಟ್ಸ್, ಫಾಸ್ಫೇಟ್ಸ್, ಸಲ್ಫೇಟ್ಸ್, ಇದನ್ನೆಲ್ಲ ಕೂಡ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕೂಡ ನೋಡ್ಬೋದು. ಬಟ್ ಇದನ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಜೊತೆ ಕಂಪೇರ್ ಮಾಡಿದ್ರೆ ನಮ್ಮೊಳಗಡೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ದು ಪ್ರಮಾಣ ತುಂಬಾ 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 ಜಾಸ್ತಿ ಇರುತ್ತೆ ಕಂಪೇರ್ ಟು ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಇನ್ ಕಾಂಪೌಂಡ್ಸ್. ಓಕೆ, ನೌ ಲೆಟ್ಸ್ ಮೂವ್ ಆನ್. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಫಿಲ್ಟ್ರೇಟ್ಗೆ ನಾವು ಆಸಿಡ್ ಸಾಲ್ಯುಬಲ್ ಪೂಲ್ ಅಂತ ಕರಿತೀವಿ, ರೆಟೆಂಟೇಟ್ಗೆ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಂತ ಕರಿತೀವಿ. ಯಾಕೆ ಅಂತ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾವುದೆಲ್ಲ ಕೆಮಿಕಲ್ಸ್ ಆಸಿಡ್ ಒಳಗಡೆ ಡಿಸಾಲ್ವ್ ಆಗಿರುತ್ತೆ ಟ್ರೈಕ್ಲೋರೋಎಸಿಟಿಕ್ ಆಸಿಡ್ಗೆ, ಅದು ಫಿಲ್ಟರ್ ಆಗಿ
ಅದಕ್ಕೆ ಫಿಲ್ಟ್ರೇಟ್ ಅಂತ ಕರಿತೀವಿ. ಯಾವುದೆಲ್ಲ ಡಿಸಾಲ್ವ್ ಆಗೋದಿಲ್ಲ ಅದಕ್ಕೆ ರಿಟೆಂಟೇಟ್ ಅಥವಾ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಂತ ಕರಿತೀವಿ. ಹೌದಲ್ವಾ? ಈಗ ಒಂದು ಒಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ಫಿಲ್ಟ್ರೇಟ್ ಅಥವಾ ಆಸಿಡ್ ಸಾಲ್ಯುಬಲ್ ಪೂಲಲ್ಲಿ ಯಾವ್ದೆಲ್ಲ ಕೆಮಿಕಲ್ಸ್ ನಮಗೆ ಸಿಗುತ್ತೆ ಅದರದ್ದು ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ ಕಂಪೇರ್ ಟು ದ ಸೈಜ್ ಆಫ್ ದ ಮಾಲಿಕ್ಯೂಲ್ಸ್ ದಟ್ ಯು ಗೆಟ್ ಇನ್ ಆಸಿಡ್ ಇನ್ಸಾಲ್ಯುಬಲ್ ಪೂಲ್. ಇದರದ್ದು ಸೈಜು ಮಾಲಿಕ್ಯುಲರ್ ವೇಟ್ 80 into 800 ಡಾಲ್ಟನ್ಸ್ ಅಷ್ಟಿರುತ್ತೆ. ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ಐ ಗಾಟ್ ಇಟ್ ರಾಂಗ್. ಲೈಕ್ ಐ ಸೆಡ್, ಇದು ಸ್ಮಾಲ್ ಸೈಜ್ ಇರುತ್ತೆ. ಹಾಗೇನೆ ಇದ್ರದ್ದು ಮಾಲಿಕ್ಯುಲರ್ ವೇಟ್ 80 into 800 ಡಾಲ್ಟನ್ಸ್ ಅಷ್ಟರೊಳಗಡೆನೆ ಈ ಮಾಲಿಕ್ಯೂಲ್ಸ್ದು ಮಾಲಿಕ್ಯುಲರ್ ವೇಟ್ ಇರುತ್ತೆ. ಅದೇ ನಾವು ಆಸಿಡ್ ಇನ್ಸಾಲ್ಯುಬಲ್ ಪೂಲ್ನ ತಗೊಂಡ್ರೆ ಅಲ್ಲಿರೋ ಕೆಮಿಕಲ್ಸ್ದು ಮಾಲಿಕ್ಯುಲರ್ ವೇಟ್ ತುಂಬಾ ಜಾಸ್ತಿ ಇರುತ್ತೆ. ದೀಸ್ ಆರ್ ಬಿಗರ್ ಇನ್ ಸೈಜ್. ಹಾಗೇನೆ ಇದ್ರದ್ದು ಮಾಲಿಕ್ಯುಲರ್ ವೇಟ್ 10,000 ಡಾಲ್ಟನ್ಸ್ಗಿಂತ ಹೆಚ್ಚಾಗಿರುತ್ತೆ. ಓಕೆ, ಸೊ ಇಲ್ಲಿ ಸ್ಮಾಲ್ ಸೈಜ್ ಮಾಲಿಕ್ಯೂಲ್ಸ್ ನಮಗೆ ಸಿಗೋದ್ರಿಂದ ಇದಕ್ಕೆ ನಾವು ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಮೈಕ್ರೋ ಅಂದ್ರೆ ಏನು? ಮೈಕ್ರೋ ಅಂದ್ರೆ ಸ್ಮಾಲ್. ಇಲ್ಲಿ ದೊಡ್ಡ ಸೈಜಿನ ಮಾಲಿಕ್ಯೂಲ್ಸ್ ನಮಗೆ ಸಿಗೋದ್ರಿಂದ ಇದಕ್ಕೆ ನಾವು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಮ್ಯಾಕ್ರೋ ಪದದ ಅರ್ಥ ಬಿಗ್ ಅಂತ, ದೊಡ್ಡದು. ಓಕೆ, ಸೊ ಇದಕ್ಕೆ ನಾವು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಮೈಕ್ರೋ ಮಾಲಿಕ್ಯೂಲ್ಸ್ ಅಲ್ಲಿ ಏನೆಲ್ಲಿ ಸಿಗುತ್ತೆ ಅಥವಾ ಆಸಿಡ್ ಸಾಲ್ಯುಬಲ್ ಪೂಲಲ್ಲಿ ಏನೇನು ಸಿಗುತ್ತೆ ನಾನು ಆಲ್ರೆಡಿ ನಿಮ್ಗೆ ಲಿಸ್ಟ್ ಹೇಳಿದ್ದೀನಿ. ಅಮೈನೋ ಆಸಿಡ್ಸ್ ಅದು ಚಿಕ್ಕ ಮಾಲಿಕ್ಯೂಲ್ಸ್, ಮತ್ತು ಶುಗರ್ ಸಿಗುತ್ತೆ, ನ್ಯೂಕ್ಲಿಯೋಟೈಡ್ ಸಿಗುತ್ತೆ, ನೈಟ್ರೋಜಿನಸ್ ಬೇಸಸ್ ಸಿಗುತ್ತೆ. ಇದೆಲ್ಲ ಕೂಡ ನಾವಿಲ್ಲಿ ನೋಡ್ಬೋದು. ಅದೇ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಥವಾ ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ನಮ್ಗೆ 4 ಕ್ಯಾಟಗರಿಯ ಬಯೋಮಾಲಿಕ್ಯೂಲ್ಸ್ನ ನೋಡ್ಬೋದು. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಹಾಗೇನೆ ಲಿಪಿಡ್ಸ್ನ ನೋಡ್ಬೋದು. ಓಕೆ, ಸೊ ಇದು 4 ರೀತಿಯ ಬಯೋಮಾಲಿಕ್ಯೂಲ್ಸ್ನ ನೋಡ್ಬೋದು. ಹೋಗ್ತಾ ಇವತ್ತಿನ ಲೆಕ್ಚರಲ್ಲಿ ಇನ್ ಡೀಟೇಲ್ ವಿ ವಿಲ್ ಲರ್ನ್ ಅಬೌಟ್ ದೀಸ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಓಕೆನಾ? ಫಾರ್ ನೌ ಜಸ್ಟ್ ರಿಮೆಂಬರ್, ರಿಟೆಂಟೇಟ್ ಅಲ್ಲಿ ಪ್ರೋಟೀನ್ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ, ನ್ಯೂಕ್ಲಿಕ್ ಆಸಿಡ್ಸ್ ಲೈಕ್ RNA DNA ಸಿಗುತ್ತೆ, ಹಾಗೇನೆ ಲಿಪಿಡ್ಸ್ ಕೂಡ ಸಿಗುತ್ತೆ. ಓಕೆ, ಹಿಯರ್ ಯು ಹ್ಯಾವ್ another important table. Here you have the average composition of ಸೆಲ್ಸ್ ಒಳಗಡೆ ಆವ್ರೇಜ್ ಏನೇನೆಲ್ಲ ಕೆಮಿಕಲ್ಸ್ ನಾವು ನೋಡ್ಬೋದು ಅಂತ. ನಿಮಗೆ ಗೊತ್ತಿರೋ ಹಾಗೆ ಹೈಯೆಸ್ಟ್ ಕ್ವಾಂಟಿಟಿ ಡೆಫಿನೆಟ್ಲಿ ವಾಟರ್ದೇ ಇರುತ್ತೆ. ಸೊ 70 to 90% ಆಫ್ ಟೋಟಲ್ ಸೆಲ್ಯುಲರ್ ಮಾಸ್ ನಾವು ನೀರನ್ನೇ ನೋಡ್ತೀವಿ. ಅದನ್ನ ಬಿಟ್ಟು ನೆಕ್ಸ್ಟ್ ಹೈಯೆಸ್ಟ್ ಇಸ್ ಪ್ರೋಟೀನ್ಸ್. ನಮ್ಮ ಸೆಲ್ಸ್ ಒಳಗಿರೋ 99% ಎನ್ಸೈಮ್ಸ್ ಪ್ರೋಟೀನ್ಸ್. ನಾವು ನೋಡಿದೀವಿ ಸೈಟೋಸ್ಕೆಲಿಟಲ್ ಎಲಿಮೆಂಟ್ಸ್ ಅಂತ ಪ್ರೀವಿಯಸ್ ಚಾಪ್ಟರಲ್ಲಿ. ಸೆಲ್ ಒಳಗಡೆ ಒಂದು ಸ್ಕೆಲಿಟನ್ ಫಾರ್ಮ್ ಮಾಡುತ್ತೆ ಅಂತ. ಆ ಸೈಟೋಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಕೂಡ ಪ್ರೋಟೀನ್ಸ್. ಪ್ಲಾಸ್ಮಾ ಮೆಂಬ್ರೇನಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇರುತ್ತೆ. ಅದು ಬಿಟ್ಟು ನಮ್ಮ ಸೆಲ್ಯುಲರ್ ಆರ್ಗನೆಲ್ಸ್, ಯುಕ್ಯಾರಿಯೋಟಿಕ್ ಸೆಲ್ಸ್ನ ತೊಗೊಂಡ್ರೆ ಸೆಲ್ ಆರ್ಗನೆಲ್ಸಲ್ಲಿ ಏನೆಲ್ಲ ಮೆಂಬ್ರೇನ್ಸ್ ಇರುತ್ತೆ ಆ ಮೆಂಬ್ರೇನ್ಸ್ ಒಳಗಡೆ ಎಷ್ಟೊಂದು ಪ್ರೋಟೀನ್ಸ್ ಇರುತ್ತೆ. ಸೊ ಪ್ರೋಟೀನ್ಸ್ ತುಂಬ ಜಾಸ್ತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ನಮ್ಮ ಸೆಲ್ ಒಳಗಡೆ. ಸೊ ವಾಟರ್ನ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಕಾಂಪೋಸಿಷನ್ ನಾವು ನೋಡೋದು ಪ್ರೋಟೀನ್ಸ್. ಪ್ರೋಟೀನ್ಸ್ ಆದಮೇಲೆ ವಿ ಹ್ಯಾವ್ ನ್ಯೂಕ್ಲಿಕ್ ಆಸಿಡ್ಸ್. ವಾಟ್ ಆರ್ ದೀಸ್ ನ್ಯೂಕ್ಲಿಕ್ ಆಸಿಡ್ಸ್? ನ್ಯೂಕ್ಲಿಕ್ ಆಸಿಡ್ಸ್ ಆರ್ ನಥಿಂಗ್ ಬಟ್ ಅವರ್ DNA ಆ್ಯಂಡ್ RNA. ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ, ಹಾಗೆಯೇ ರೈಬೋಸೋಮ್ಸ್ ಜೊತೆ ಅಸೋಸಿಯೇಟ್ ಆಗಿರೋ RNA ಇರುತ್ತೆ, ಮೆಸೆಂಜರ್ RNA ಇರುತ್ತೆ, tRNA ಇರುತ್ತೆ, ಹಲವಾರು ರೀತಿಯ RNA ಇರುತ್ತೆ. ಸೊ ಪ್ರೋಟೀನ್ಸ್ನ ನೆಕ್ಸ್ಟ್ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಅಥವಾ ಜಾಸ್ತಿ ಅಮೌಂಟ್ ನೋಡೋದು ನಾವು ನ್ಯೂಕ್ಲಿಕ್ ಆಸಿಡ್ಸ್ದು. ನ್ಯೂಕ್ಲಿಕ್ ಆಸಿಡ್ಸ್ ಆದಮೇಲೆ ವಿ ಹ್ಯಾವ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಆದಮೇಲೆ ಯು ಹ್ಯಾವ್ ಲಿಪಿಡ್ಸ್. ಲಿಪಿಡ್ಸ್ ಆದಮೇಲೆ ವಿ ಹ್ಯಾವ್ some ions. Okay, so this is how the composition of different molecules are in our body. Okay, so water highest, adbittu proteins, proteins admele nucleic acids, nucleic acids admele carbohydrates, carbohydrates admele lipids, lipids admele ions. Over here we are considering only the macromolecules. Okay na, neer bittu macromolecules, ions is the least. Now, let's talk about macromolecules.
ನಾನು ನಿಮಗೆ ಹೇಳಿದೆ ಮ್ಯಾಕ್ರೋಮಾಲಿಕ್ಯೂಲ್ಸ್ದು 10,000 ಡಾಲ್ಟನ್ಸ್ಗಿಂತ ಹೆಚ್ಚಿರುತ್ತೆ ಅಂತ. ಏನಿದು ಮಾಲಿಕ್ಯುಲರ್ ವೇಟ್. ಮಾಲಿಕ್ಯುಲರ್ ವೇಟ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ 10,000 ಡಾಲ್ಟನ್ಗಿಂತ ಹೆಚ್ಚಿರುತ್ತೆ. ಹಾಗೇನೆ ಇದು ನಾವು ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಸಿಗುತ್ತೆ. ಇದರಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಇದೆಲ್ಲದರದ್ದು 10K ಡಾಲ್ಟನ್ಗಿಂತ ಹೆಚ್ಚಿದಿರುತ್ತೆ ಮಾಲಿಕ್ಯುಲರ್ ವೇಟ್. ಹಾಗೇನೆ ದಿಸ್ ಇಸ್ ಫೌಂಡ್ ಇನ್ ದಿ ಆಸಿಡ್ ಇನ್ಸಾಲ್ಯುಬಲ್ ಪೂಲ್. ಬಟ್ ಇವಾಗ ನಾವು ಲಿಪಿಡ್ಸ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ lipids definitely is found in the acid insoluble pool. ಆದರೆ ಇದರದು ಮಾಲಿಕ್ಯುಲರ್ ವೇಟ್ is less than 800 daltons. Okay, so this is one important point that you will have to remember. Lipids are not strictly macromolecules. ಇದ್ರದ್ದು ಮಾಲಿಕ್ಯುಲರ್ ವೇಟ್ 800 ಡಾಲ್ಟನ್ಸ್ಗಿಂತ ಕಡಿಮೆ ಇದ್ರೂ ಕೂಡ ಇದು ಯಾಕೆ ಡಿಸಾಲ್ವ್ ಆಗದೆ ರಿಟೆಂಟೇಟಲ್ಲಿ ಇರುತ್ತೆ, ಯಾಕೆ ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಲಿಪಿಡ್ಸ್ನ ನಾವು ಹೆಚ್ಚಾಗಿ ಎಲ್ಲಿ ನೋಡ್ತೀವಿ ಸೆಲ್ಸಲ್ಲಿ? ನಾವು ಸೆಲ್ ಮೆಂಬ್ರೇನಲ್ಲಿ ನೋಡ್ತೀವಿ. ಫಾಸ್ಫೋಲಿಪಿಡ್ ಬೈಲೇಯರ್ ಅಂತ ನಿಮ್ಗೆ ಹೇಳಿದ್ದೆ. ಸೊ ಫಾಸ್ಫೋಲಿಪಿಡ್ ಬೈಲೇಯರಲ್ಲಿ ಲಿಪಿಡ್ಸ್ ಇರುತ್ತೆ. ಹಾಗೆಯೇ ಸೆಲ್ ಒಳಗಡೆ ಇರೋ ಬೇರೆ ಆರ್ಗನೆಲ್ಸ್ಗೆಲ್ಲ ಏನು ಮೆಂಬ್ರೇನ್ಸ್ ಇರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್, ಮೈಟೊಕಾಂಡ್ರಿಯಲ್ ಮೆಂಬ್ರೇನ್, ಕ್ಲೋರೋಪ್ಲಾಸ್ಟ್ ಮೆಂಬ್ರೇನ್, ಲೈಸೋಸೋಮ್ ಮೆಂಬ್ರೇನ್, ಈ ಎಲ್ಲ ಮೆಂಬ್ರೇನ್ಸಲ್ಲಿ ಕೂಡ ನಾವು ಲಿಪಿಡ್ಸ್ನ ನೋಡ್ತೀವಿ. ಸೊ ನಾವು ಈ ಸೆಲ್ನ ಕ್ರಶ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಲಿಪಿಡ್ಸ್ ದೊಡ್ಡ ಲೇಯರ್ ಹಾಗೆ ಉಳ್ಕೊಳ್ಳಲ್ಲ. ಸೆಲ್ ಮೆಂಬ್ರೇನ್ ಎಲ್ಲ ಕಟ್ಟಾಗಿ ಚಿಕ್ಕ ಚಿಕ್ಕ ಈ ಥರ ವೆಸಿಕಲ್ಸ್ ರೀತಿ ಫಾರ್ಮ್ ಆಗಿ ಆಗ್ರಿಗೇಟ್ ಆಗಿಬಿಡುತ್ತೆ. ಸೊ ಅದು ಆಗ್ರಿಗೇಟ್ ಆಗಿ ಅದು ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡಲ್ಲಿ ಸಾಲ್ಯುಬಲ್ ಇಲ್ಲದೇ ಇರೋ ಕಾರಣದಿಂದ ಅದು ಫಿಲ್ಟರ್ ಆಗಿ ಒಳಗೆ ಹೋಗೋದಿಲ್ಲ, ರಿಟೆಂಟೇಟ್ ಜೊತೆನೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು 800 ಡಾಲ್ಟನ್ಗಿಂತ ಕಡಿಮೆ ಮಾಲಿಕ್ಯುಲರ್ ವೇಟ್ ಇದ್ದರೂ ಕೂಡ ಮಿಕ್ಕಿರೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಜೊತೆನೆ ಸೆಪ್ರೇಟ್ ಆಗಿಬಿಡತ್ತೆ. ಓಕೆ, ಸೊ ಇದಕ್ಕೆ ನಾವು ವಿ ಡು ನಾಟ್ ಕಾಲ್ ಲಿಪಿಡ್ಸ್ ಸ್ಟ್ರಿಕ್ಟ್ಲಿ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಬಿಕಾಸ್ ಲಿಪಿಡ್ಸ್ ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಇದ್ದರೂ ಕೂಡ ಅದರದ್ದು ಮಾಲಿಕ್ಯುಲರ್ ವೇಟ್ ಇಸ್ ಲೆಸ್ ದ್ಯಾನ್ 800 ಡಾಲ್ಟನ್ಸ್. ಓಕೆನಾ? ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಆಮೇಲೆ ಈ ಮೂರರ ಬಗ್ಗೆ ಮಾತಾಡಬೇಕಂದ್ರೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಇದು ಮೂರು ಕೂಡ ಪಾಲಿಮೆರಿಕ್ ಇನ್ ನೇಚರ್. Lipids are not polymers. ಪಾಲಿಮರ್ ಅಂದ್ರೆ ಏನು ಗೊತ್ತಿದೆಯಾ? What is polymer? Polymers are repeated units of a similar molecule. For example, monomer ಮತ್ತೆ ಪಾಲಿಮರ್ ಬಗ್ಗೆ ಡಿಫ್ರೆನ್ಸ್ ಏನಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಮೋನೋ ಅಂದ್ರೇನು? ಮೋನೋ ಅಥವಾ ಯೂನಿ ಅಂತ ಅಂದರೆ ಒಂದು ಅಂತ. ಪಾಲಿಮರಲ್ಲಿ ಪಾಲಿ ಅಂದ್ರೇನು? ಪಾಲಿ ಅಂದರೆ ಎಷ್ಟೊಂದು ಅಂತ, ಮೆನಿ ಅಲ್ವಾ? ಇವಾಗ ಮೊನೋಮರ್ಸ್ ಆರ್ ಸಿಂಗಲ್ ಯೂನಿಟ್ಸ್. ಇದನ್ನ ನೀವು ಬೀಡ್ಸ್ ಅಂತ ಅನ್ಕೋಬಹುದು, ಬೀಡ್ಸ್ ಅಥವಾ ಮಣಿಗಳು ಅಂತ ಅನ್ಕೋಬಹುದು. ಓಕೆನಾ? ಸೊ ಈ ಬೀಡ್ಸ್, ಸಿಮಿಲರ್ ಆಗಿರುವಂತಹ ಬೀಡ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಸ್ಟ್ರಿಂಗ್ ಆಫ್ ಬೀಡ್ಸ್ ಆದರೆ ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ. ಓಕೆ, ಸೊ ಮೊನೋಮರ್ ಇಸ್ ಅನ್ ಇಂಡಿವಿಜುವಲ್ ಸ್ಮಾಲೆಸ್ಟ್ ಯೂನಿಟ್. ಅದೇ ರೀತಿಯ ಮೊನೋಮರ್ ಜಾಯಿನ್ ಆಗಿ ಒಂದು ಲಾಂಗ್ ಚೈನ್ ಫಾರ್ಮ್ ಮಾಡಿದ್ರೆ ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನಾವು ಪ್ರೀವಿಯಸ್ಲಿ ನೋಡಿದ್ವಿ 4 ರೀತಿಯ ಬಯೋ ಮ್ಯಾಕ್ರೋಮಾಲಿಕ್ಯೂಲ್ಸ್.
ಈ 4 ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಯಿಕ್ ಆಸಿಡ್ಸ್, ಇದು 3 ಕೂಡ ಪಾಲಿಮರ್ಸ್ ಅಂತ. ಅದರ ಅರ್ಥ ಏನಂದ್ರೆ ದೇ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಲಾಂಗ್ ಚೈನ್ಸ್. ಯಾವುದೋ ಒಂದು ಯೂನಿಟ್ ಇದೆ, ಸಿಂಗಲ್ ಯೂನಿಟ್, ಅದೇ ರೀತಿಯ ಸಿಂಗಲ್ ಯೂನಿಟ್ ಮತ್ತೆ ಜಾಯಿನ್ ಆಗಿ ಒಂದು ದೊಡ್ಡ ಚೈನ್ ಸಿಂಥಸೈಸ್ ಆಗುತ್ತೆ. ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ. ಓಕೆ, ಈಗ ನಾವು ನೋಡೋಣ ಯಾವ ರೀತಿಯ ಪಾಲಿಮರ್ಸ್ ಅದು, ಅಥವಾ ಯಾವ ರೀತಿಯ ಬೀಡಿಂದ ಕಂಪೋಸ್ ಆಗಿದೆ ಅಂತ ನೋಡೋಣ, ಅಥವಾ ಯಾವ ರೀತಿಯ ಮಾನೋಮರ್ ಯೂನಿಟ್ ಇಂದ ಕಂಪೋಸ್ ಆಗಿದೆ ಅಂತ ನೋಡೋಣ. ಸ್ಟಾರ್ಟಿಂಗ್ ವಿತ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ನಾವು ಪ್ರೋಟೀನ್ಸ್ ನ ಕನ್ಸಿಡರ್ ಮಾಡಿದ್ರೆ the beads are amino acids. So the monomer is amino acid. ಈ ಅಮೈನೋ ಆಸಿಡ್ಸ್ ಎಲ್ಲ ಜಾಯಿನ್ ಆಗಿ ಒಂದು ದೊಡ್ಡ ಚೈನ್ ಫಾರ್ಮ್ ಮಾಡುತ್ತೆ. ಆ ಚೈನ್ಗೆ ನಾವು ಪಾಲಿಪೆಪ್ಟೈಡ್ ಅಥವಾ ಪ್ರೋಟೀನ್ ಅಂತ ಕರಿತೀವಿ. ಸೊ ಪ್ರೋಟೀನ್ಸ್ ಆರ್ ದೀಸ್ ಲಾಂಗ್ ಪಾಲಿಪೆಪ್ಟೈಡ್ ಚೈನ್ಸ್. ನಾ ಹೇಳಿದೆ ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ ಜೊತೆ ಜಾಯಿನ್ ಆಗಿ ಚೈನ್ ಮಾಡುತ್ತೆ ಅಂತ. ಹೆಂಗೆ ಎಕ್ಸಾಕ್ಟ್ಲಿ ಜಾಯಿನ್ ಆಗ್ತಾ ಇದೆ? ಜಾಯಿನ್ ಆಗೋದಕ್ಕೆ ಕೆಮಿಕಲ್ ಬಾಂಡ್ ಸಿಂಥಸೈಸ್ ಆಗುತ್ತೆ. ಒಂದು ಅಮೈನೋ ಆಸಿಡ್ನ ಇನ್ನೊಂದು ಅಮೈನೋ ಆಸಿಡ್ ಜೊತೆ ಕನೆಕ್ಟ್ ಮಾಡೋ ಬಾಂಡ್ಗೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ವಿ ವಿಲ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ನ್ಯೂಕ್ಲಿಯಿಕ್ ಆಸಿಡ್ಸ್ ಇನ್ ದ ಫ್ಯೂಚರ್ ಕ್ಲಾಸಸ್, ಕಮಿಂಗ್ ಕ್ಲಾಸಸ್. ಬಟ್ ಇವಾಗ ಸದ್ಯಕ್ಕೆ ನೀವು ನೆನ್ಪಿಟ್ಕೋಬೇಕೇನಂದ್ರೆ ಇದು 3 ಕೂಡ ಪಾಲಿಮೆರಿಕ್ ಇನ್ ಸಬ್ಸ್ಟೆನ್ಸ್. ಮೋನೋಮರ್ ಅಂದ್ರೆ ಒಂದು ಸಿಂಗಲ್ ಯೂನಿಟ್ ಕರಿತೀವಿ. ಸಿಮಿಲರ್ ಅದೇ ರೀತಿಯ ಯೂನಿಟ್ ಜಾಯಿನ್ ಆಗಿ ಏನು ಫಾರ್ಮ್ ಆಗುತ್ತೆ ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ. ಪ್ರೋಟೀನ್ಸ್ನ ಕನ್ಸಿಡರ್ ಮಾಡಿದ್ರೆ ಮಾನೋಮರ್ ಇಸ್ ಅಮೈನೋ ಆಸಿಡ್, ಜಾಯಿನ್ ಆಗಿ ಪಾಲಿಪೆಪ್ಟೈಡ್ ಫಾರ್ಮ್ ಆಗುತ್ತೆ. 2 ಅಮೈನೋ ಆಸಿಡ್ನ ಲಿಂಕ್ ಮಾಡೋ ಕೆಮಿಕಲ್ ಬಾಂಡ್ಗೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಓಕೆನಾ? ಸೊ ದ್ಯಾಟ್ಸ್ ಆಲ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ಪ್ರೋಟೀನ್ಸ್ ಫಾರ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ನಾವು ಕಾರ್ಬೋಹೈಡ್ರೇಟ್ಸ್ಗೆ ಹೋದ್ರೆ, ಲೆಟ್ ಮಿ ಯೂಸ್ ಅ ಡಿಫ್ರೆಂಟ್ ಕಲರ್, cyan. ಸೊ ನಾವು ಕಾರ್ಬೋಹೈಡ್ರೇಟ್ಸ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ ಈ ಇಂಡಿವಿಜುವಲ್ ಯೂನಿಟ್ಸ್ಗೆ ನಾವು ಮೋನೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಬೇಸಿಕಲಿ ದೀಸ್ ಆರ್ ಸಿಂಪಲ್ ಶುಗರ್ಸ್ ಲೈಕ್ ಗ್ಲೂಕೋಸ್. ಓಕೆನಾ? ಗ್ಲೂಕೋಸ್, ಫ್ರಕ್ಟೋಸ್ ಎಲ್ಲ ಇದೆಯಲ್ಲ, ಅದೇ ರೀತಿ ಸಿಂಪಲ್ ಶುಗರ್ಸ್ಗೆ ನಾವು ಮೋನೋಸ್ಯಾಕರೈಡ್ ಅಂತ ಕರಿತೀವಿ. ಇದು ಜಾಯಿನ್ ಆಗಿ ಒಂದು ಲಾಂಗ್ ಚೈನ್ ಫಾರ್ಮ್ ಆಗುತ್ತೆ. ಈ ಲಾಂಗ್ ಚೈನ್ಗೆ ಏನಂತ ಕರಿತೀವಿ? ಸಿಂಗಲ್ ಯೂನಿಟ್ ಮೋನೋಸ್ಯಾಕರೈಡ್ ಆಗಿದ್ರೆ ಲಾಂಗ್ ಚೈನ್ ಇಸ್ ಕಾಲ್ಡ್ ಪಾಲಿಸ್ಯಾಕರೈಡ್. ಇಲ್ಲಿ ಒಂದು ಮೋನೋಸ್ಯಾಕರೈಡ್ನ ಇನ್ನೊಂದು ಮೋನೋಸ್ಯಾಕರೈಡ್ ಜೊತೆ ಕನೆಕ್ಟ್ ಮಾಡೋ ಕೆಮಿಕಲ್ ಬಾಂಡ್ಗೆ ನಾವು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಓಕೆ? ಅಮೈನೋ ಆಸಿಡ್ಸ್ನ ಕನೆಕ್ಟ್ ಮಾಡೋದು ಪೆಪ್ಟೈಡ್ ಬಾಂಡ್, ಶುಗರ್ಸ್ ಅಥವಾ ಮೋನೋಸ್ಯಾಕರೈಡ್ನ ಕನೆಕ್ಟ್ ಮಾಡೋದು ಗ್ಲೈಕೋಸಿಡಿಕ್ ಬಾಂಡ್. ನೆಕ್ಸ್ಟ್ ನಾವಿವಾಗ ನ್ಯೂಕ್ಲಿಯಿಕ್ ಆಸಿಡ್ನ ಕನ್ಸಿಡರ್ ಮಾಡಿದ್ರೆ ನ್ಯೂಕ್ಲಿಯಿಕ್ ಆಸಿಡ್ಸ್ ಅಲ್ಲಿ ಇಂಡಿವಿಜುವಲ್ ಆಗಿ ಏನಿರುತ್ತೆ ಇದಕ್ಕೆ ನಾವು ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೀವಿ. ಇದು ಜಾಯಿನ್ ಆಗಿ ಒಂದು ಲಾಂಗ್ ಚೈನ್ನ ಫಾರ್ಮ್ ಮಾಡುತ್ತೆ. ಇದಕ್ಕೇನಂತ ಕರಿಬೋದು? ಇದು ನ್ಯೂಕ್ಲಿಯೋಟೈಡ್ ಆಗಿದ್ರೆ ಇದು ಪಾಲಿನ್ಯೂಕ್ಲಿಯೋಟೈಡ್. ಇದರಲ್ಲಿ ಒಂದು ನ್ಯೂಕ್ಲಿಯೋಟೈಡ್ನ ಇನ್ನೊಂದು ನ್ಯೂಕ್ಲಿಯೋಟೈಡ್ ಕನೆಕ್ಟ್ ಮಾಡೋ ಬಾಂಡ್ಗೆ ನಾವು ಫಾಸ್ಫೋ ಡೈಎಸ್ಟರ್ ಬಾಂಡ್ ಅಂತ ಕರಿತೀವಿ. ಓಕೆ? ಸೊ ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ಪಾಲಿಪೆಪ್ಟೈಡ್ಸ್. Carbohydrates, complex carbohydrates are polysaccharides. Nucleic acids are polynucleotides. ಓಕೆನಾ? ಸೊ ಇದಿಷ್ಟು ನೀವು ತಿಳ್ಕೊಂಡಿರ್ಬೇಕು.
ಐ ರಿಪೀಟ್, ಪ್ರೋಟೀನ್ಸ್ ಟು ನಾಟ್ ಯೂನಿಸೆಲ್ಯುಲರ್, ಮಾನೋಮರ್ ಯೂನಿಟ್ಗೆ ನಾವು ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಅಮೈನೋ ಆಸಿಡ್ ಎಲ್ಲ ಜಾಯಿನ್ ಆಗುತ್ತೆ ಪೆಪ್ಟೈಡ್ ಬಾಂಡ್ ಮೂಲಕ, ಅದರಿಂದ ಏನು ಲಾಂಗ್ ಚೈನ್ ಫಾರ್ಮ್ ಆಗುತ್ತೆ ಅದಕ್ಕೆ ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ಸ್ ಟು ಮಾನೋಮರ್ ಯೂನಿಟ್ಗೆ ನಾವು ಮೊನೊಸ್ಯಾಕರೈಡ್ ಅಂತ ಕರಿತೀವಿ. ಅದು ಗ್ಲೈಕೋಸಿಡಿಕ್ ಬಾಂಡ್ ಮೂಲಕ ಜಾಯಿನ್ ಆಗಿ ಒಂದು ದೊಡ್ಡ ಚೈನ್ ಫಾರ್ಮ್ ಮಾಡುತ್ತೆ, ಅದಕ್ಕೆ ನಾವು ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ನ್ಯೂಕ್ಲಿಕ್ ಆಸಿಡ್ ಮೊನೊಸ್ಯಾಕರೈಡ್ ಇಸ್ ನ್ಯೂಕ್ಲಿಯೋಟೈಡ್. ಫಾಸ್ಫೋಡೈಸ್ಟರ್ ಬಾಂಡ್ ಜೊತೆ ಜಾಯಿನ್ ಆಗಿ ಒಂದು ಲಾಂಗ್ ಚೈನ್ ಫಾರ್ಮ್ ಮಾಡುತ್ತೆ, ಅದಕ್ಕೆ ನಾವು ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಓಕೆನಾ? ಸೊ ಇದಿಷ್ಟು ನೀವು ನೆನ್ಪಿಟ್ಕೋಬೇಕು. ಇವಾಗ ಇದಾದ್ಮೇಲೆ ಲೆಟ್ಸ್ ಟಾಕ್ ಅಬೌಟ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಟಬೊಲೈಟ್ಸ್. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಟಬೊಲೈಟ್ಸ್ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಚಾಪ್ಟರಲ್ಲಿ. ಮೆಟಬೊಲೈಟ್ ಅಂದರೆ ಏನು? ನಮ್ಮ ಸೆಲ್ಸಲ್ಲಿ ಮೆಟಬಾಲಿಸಮ್ ನಡೀತಾ ಇದೆ ಅಲ್ವಾ, ಕಾನ್ಸ್ಟೆಂಟ್ಲಿ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾನೆ ಇರುತ್ತೆ ನಮ್ಮ ಲಿವಿಂಗ್ ಸೆಲ್ಸ್ ಒಳಗಡೆ. ಈ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಯಾವುದೆಲ್ಲ ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿದೆ ಅದಕ್ಕೆ ನಾವು ಮೆಟಬೊಲೈಟ್ಸ್ ಅಂತ ಕರಿತೀವಿ. ಸೊ ಎಲ್ಲ ಸೆಲ್ಸಲ್ಲೂ ಕೆಲವು ಮಾಲಿಕ್ಯೂಲ್ಸ್ನ ನಾವು ನೋಡ್ತಾ ಇರ್ಬೋದು, ಕೆಲವು ಮೆಟಬೊಲೈಟ್ಸ್ನ ನಾವು ನೋಡ್ತಾ ಇರ್ಬೋದು. ಇವಾಗ ನಾವು ಬ್ಯಾಕ್ಟೀರಿಯಲ್ ಸೆಲ್ಸ್ ಮತ್ತು ಫಂಗಲ್ ಸೆಲ್ಸ್, ಆನಿಮಲ್ ಸೆಲ್ಸ್, ಪ್ಲಾಂಟ್ ಸೆಲ್ಸ್, ಇದು ಎಲ್ಲ ಸೆಲ್ಸಲ್ಲೂ ಕಾರ್ಬೋಹೈಡ್ರೇಟ್ಸ್ನ ನೋಡ್ತೀವಿ, ಪ್ರೋಟೀನ್ಸ್ನ ನೋಡ್ತೀವಿ, ನ್ಯೂಕ್ಲಿಕ್ ಆಸಿಡ್ಸ್ನ ನೋಡ್ತೀವಿ, ಲಿಪಿಡ್ಸ್ನ ನೋಡ್ತೀವಿ. ಸೊ ಈ ಎಲ್ಲ ಮೆಟಬೊಲೈಟ್ಸ್ ಡೈರೆಕ್ಟಾಗಿ ಮೆಟಬಾಲಿಕ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಹಾಗೆಯೇ ಅದರದ್ದು ಏನು ಫಂಕ್ಷನ್ ಆ ಸೆಲ್ ಒಳಗಡೆ ಅದು ನಮಗೆ ಪಕ್ಕಾ ಗೊತ್ತಿದೆ. So we know about the role that these molecules play in our body. Proteins ಏನು function ಇರುತ್ತೆ? Proteins probably provide structural support, or proteins are acting like enzymes, proteins are acting like hormones. So proteins ಏನು ಕೆಲಸ ನಮಗೆ ಗೊತ್ತು. ಅದೇ ನಾವು ಕಾರ್ಬೋಹೈಡ್ರೇಟ್ಸ್ನ ತಗೊಂಡ್ರೆ they can be a source of energy or they can be a source of reserve food. ಹಾಗೆ ಅನ್ಕೊಳ್ಬೋದು. ನ್ಯೂಕ್ಲಿಕ್ ಆಸಿಡ್ಸ್ ಏನಂದರೆ ಜೆನೆಟಿಕ್ ಮಟೀರಿಯಲ್ನ ಸ್ಟೋರ್ ಮಾಡುತ್ತೆ. ಲಿಪಿಡ್ಸ್ ಏನಂದರೆ ಔಟರ್ ಪ್ರೊಟೆಕ್ಟಿವ್ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಫಂಕ್ಷನ್ಸ್ ಏನಿದೆ ಮತ್ತು ಯಾವುದೆಲ್ಲ ಮೆಟಬಾಲಿಕ್ ರಿಯಾಕ್ಷನ್ಸಲ್ಲಿ ಇದು ಇನ್ವಾಲ್ವ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇದೆ. ಓಕೆ, ಅದಕ್ಕೆ ನಾವು ಪ್ರೈಮರಿ ಮೆಟಬೊಲೈಟ್ಸ್ ಅಂತ ಕರಿತೀವಿ. ಸೊ ಪ್ರೈಮರಿ ಮೆಟಬೊಲೈಟ್ಸಲ್ಲಿ ನಮಗೆ ಶುಗರ್ಸ್, ಪ್ರೋಟೀನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನು ನಾವು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ನೋಡ್ಬೋದು, ಆನಿಮಲ್ಸಲ್ಲೂ ನೋಡ್ಬೋದು, ಪ್ಲಾಂಟ್ಸ್ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನೋಡ್ಬೋದು. ಆ್ಯಂಡ್ ದೀಸ್ ಪ್ರೈಮರಿ ಮೆಟಬೊಲೈಟ್ಸ್ ವಿಲ್ ಹ್ಯಾವ್ ಐಡೆಂಟಿಫೈಯಬಲ್ ಫಂಕ್ಷನ್ಸ್. ನಮಗೆ ಅದ್ರ ಫಂಕ್ಷನ್ನ ಐಡೆಂಟಿಫೈ ಮಾಡ್ಬೋದು ಇನ್ ನಾರ್ಮಲ್ ಫಿಸಿಯೋಲಾಜಿಕಲ್ ಪ್ರಾಸೆಸಸ್. ಯಾವುದೆಲ್ಲ ಮೆಟಬಾಲಿಕ್ ರಿಯಾಕ್ಷನ್ಸ್ ಆಗ್ತಾಯಿದೆ, ಫಿಸಿಯೋಲಾಜಿಕಲ್ ಪ್ರಾಸೆಸಲ್ಲಿ ನಡೀತಾ ಇದೆ ಸೆಲ್ ಒಳಗಡೆ, ಅದರೊಳಗಡೆ ಈ ಮೆಟಬೊಲೈಟ್ಸ್, ಪ್ರೈಮರಿ ಮೆಟಬೊಲೈಟ್ಸ್ದು ಫಂಕ್ಷನ್ ನಾವು ಐಡೆಂಟಿಫೈ ಮಾಡ್ಬೋದು. ಆದರೆ ಈ ಪ್ರೈಮರಿ ಮೆಟಬೊಲೈಟ್ಸ್ನ ಬಿಟ್ಟು ಇನ್ ಅಡಿಷನ್ ಟು ಪ್ರೈಮರಿ ಮೆಟಬೊಲೈಟ್ಸ್ ನಾವು ಮೈಕ್ರೋಬಿಯಲ್ ಸೆಲ್ಸಲ್ಲಿ, ಪ್ಲಾಂಟ್ ಸೆಲ್ಸಲ್ಲಿ, ಫಂಗಲ್ ಸೆಲ್ಸಲ್ಲಿ ಬೇರೆ ರೀತಿಯ ಮೆಟಬೊಲೈಟ್ಸ್ನ ಕೂಡ ನೋಡ್ಬೋದು. ದೇ ಆರ್ ಕಾಲ್ಡ್ ಸೆಕೆಂಡರಿ ಮೆಟಬೊಲೈಟ್ಸ್. ಓಕೆ, ಸೊ ದೇ ಆರ್ ಕಾಲ್ಡ್ ಸೆಕೆಂಡರಿ ಮೆಟಬೊಲೈಟ್ಸ್. ದಿಸ್ ಇನ್ಕ್ಲೂಡ್ಸ್ ಪಿಗ್ಮೆಂಟ್ಸ್, ಎಸೆನ್ಷಿಯಲ್ ಆಯಿಲ್ಸ್ ಎಟ್ಸೆಟ್ರಾ. ಸೊ ಇದು ಪ್ರೈಮರಿ ಮೆಟಬೊಲೈಟ್ಸ್ನ ಬಿಟ್ಟು ಇನ್ ಅಡಿಷನ್ ಟು ಪ್ರೈಮರಿ ಮೆಟಬೊಲೈಟ್ಸ್ ನಾವು ಪ್ಲಾಂಟ್ಸ್, ಫಂಗೈ ಆ್ಯಂಡ್ ಮೈಕ್ರೋಬ್ಸಲ್ಲಿ ನೋಡ್ಬೋದು. ಇದು ಆ ಪರ್ಟಿಕ್ಯುಲರ್ ಹೋಸ್ಟ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಆದರೆ ಅದರದ್ದು ಫಂಕ್ಷನ್ ಏನು, ಅದರದ್ದು ಫಿಸಿಯೋಲಾಜಿಕಲ್ ಪ್ರಾಸೆಸಲ್ಲಿ ರೋಲ್ ಏನು ನಮಗಿನ್ನ ಅಷ್ಟು ಕರೆಕ್ಟಾಗಿ ಅರ್ಥ ಆಗಿಲ್ಲ. ಓಕೆ, ಸೊ ವಿ ಡೋಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದಿಯರ್ ರೋಲ್ ಇನ್ ದ ಹೋಸ್ಟ್ ಆರ್ಗ್ಯಾನಿಸಮ್ಸ್ ಯೆಟ್. ಅದು ಯಾವ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ಅದರಿಂದ ಏನು ಉಪಯೋಗ ಇದೆ, ಅದು ನಮಗೆ ಸದ್ಯಕ್ಕಿನ್ನ ಅಷ್ಟು ಚೆನ್ನಾಗಿ ಅರ್ಥ ಆಗಿಲ್ಲ, ನಮಗಿನ್ನ ಸದ್ಯಕ್ಕೆ ಗೊತ್ತಿಲ್ಲ. ಆದರೂ ಆ ಮೆಟಬೊಲೈಟ್ಸಿಂದ ಹ್ಯೂಮನ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಫಾರ್ ಎಕ್ಸಾಂಪಲ್ ರಬ್ಬರ್ನ ನಾವು ಕಮರ್ಷಿಯಲಿ ಯೂಸ್ ಮಾಡ್ತೀವಿ. ಹಾಗೆಯೇ ಡ್ರಗ್ಸ್ ದಟ್ ವಿ ಒಬ್ಟೇನ್ ಫ್ರಮ್ ಪ್ಲಾಂಟ್ಸ್. ಫಾರ್ ಎಕ್ಸಾಂಪಲ್ ಕೆಲವೊಂದು ಪ್ಲಾಂಟ್ಸಿಂದ ಒಬ್ಟೇನ್ ಮಾಡೋ ಡ್ರಗ್ಸ್ನ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆಲ್ಲ ಯೂಸ್ ಮಾಡ್ತೀವಿ. ಸೊ ಹಾಗೆಯೇ ಕೆಲವೊಂದು ಡ್ರಗ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಪೈಸಸ್ ಅಥವಾ ಸೆಂಟ್, ಪಿಗ್ಮೆಂಟ್ಸ್, ಇದೆಲ್ಲ ಆರ್ ಯೂಸ್ಫುಲ್ ಟು ಹ್ಯೂಮನ್ಸ್ ಮೇಕ್ ಯೂಸ್ ಆಫ್ ದೆಮ್. ಬಟ್ ಆ ಆರ್ಗ್ಯಾನಿಸಮ್ ಅದನ್ನು ಯಾಕೆ ಪ್ರೊಡ್ಯೂಸ್ ಮಾಡುತ್ತೆ ಅದ್ರ ಬಗ್ಗೆ ನಮಗಿನ್ನ ಅಷ್ಟು ಮಟ್ಟಿಗೆ ಕ್ಲಾರಿಟಿ ಇಲ್ಲ. ಸೊ ದೀಸ್ ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಮೇಜರ್ ಫಿಸಿಯೋಲಾಜಿಕಲ್ ಪಾತ್ವೇಸ್ ಇನ್ ದ ಸೆಲ್. ಪ್ಲಾಂಟ್ಸ್ ಈ ಮೆಟಬೊಲೈಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಪ್ಲಾಂಟ್ಸ್, ಮೈಕ್ರೋಬ್ಸ್, ಫಂಗೈ. ಎಕ್ಸಾಕ್ಟ್ಲಿ ಏನದ್ರದ್ದು ರೋಲ್ ನಾವಿನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಸಮ್ ಆಫ್ ದೆಮ್ ಆರ್ ಈಕಲಾಜಿಕಲಿ ಇಂಪಾರ್ಟೆಂಟ್, ಮೆನಿ ಆಫ್ ದೆಮ್ ಆರ್ ಈವನ್ ಎಕನಾಮಿಕಲಿ ಇಂಪಾರ್ಟೆಂಟ್. ಲೈಕ್ ಐ ಮೆನ್ಷನ್ಡ್, ರಬ್ಬರ್, ಡ್ರಗ್ಸ್ ಇದೆಲ್ಲ ದೇ ಆರ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಲ್ಸೋ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ಸೆಕೆಂಡರಿ ಮೆಟಬೊಲೈಟ್ಸ್. ಈ ಸೆಕೆಂಡರಿ ಮೆಟಬೊಲೈಟ್ಸ್ದು ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟೇಬಲ್
ಇದೇ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ನೀವು ಓದಲೇಬೇಕು. ವೆರಿ ಫ್ರೀಕ್ವೆಂಟ್ಲಿ ಕ್ವೆಶನ್ಸ್ ಆರ್ ಆಸ್ಡ್ ಔಟ್ ಆಫ್ ದಿಸ್. ಸೊ ಇಲ್ಲಿ ಬೇಸಿಕಲಿ ಏನಿದೆ ಅಂದರೆ ಸೆಕೆಂಡ್ರಿ ಮೆಟಬಲೈಟ್ಸ್ ಲಿಸ್ಟ್ ಇದೆ, ಅದರದ್ದು ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಮೆಮರೈಸ್ ಮಾಡ್ಕೋಬೇಕು. ಪಿಗ್ಮೆಂಟ್ಸ್ ಏನು ನಾವು ಪ್ಲಾಂಟ್ಸಲ್ಲಿ ನೋಡ್ತೀವಿ, ಕೆಲವು ಫಂಗೈಯಲ್ಲೂ ನೋಡ್ತೀವಿ. ಪ್ಲಾಂಟ್ಸಲ್ಲಿ ಆದರೂ ನಾವು ಹೇಳ್ಬೋದು ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಎಷ್ಟೊಂದು ಫಂಗೈಯಲ್ಲಿ ಕೂಡ ನಾವು ಈ ಪಿಗ್ಮೆಂಟ್ಸ್ನ ನೋಡ್ತೀವಿ, ಬಟ್ ದೋಸ್ ಫಂಗೈ ಡೋಂಟ್ ಈವನ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಅಲ್ವಾ. ಸೊ ಅಲ್ಲೆಲ್ಲ ಇದ್ರದ್ದು ಫಂಕ್ಷನ್ ಏನು ಅದು ನಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಎಕ್ಸಾಂಪಲ್ ಫಾರ್ ಸಮ್ ಪಿಗ್ಮೆಂಟ್ಸ್ ಆರ್ ಕ್ಯಾರೋಟಿನಾಯ್ಡ್ಸ್, ಆಂಥೋಸೈನಿನ್ಸ್. ಆಲ್ಕಲಾಯ್ಡ್ಸ್, ಮಾರ್ಫಿನ್, ಕೋಡಿನ್, ಇದೆಲ್ಲ ಕೂಡ ಆಲ್ಕಲಾಯ್ಡ್ಸ್. ಟರ್ಪಿನಾಯ್ಡ್ಸ್, ಎಕ್ಸಾಂಪಲ್ ಮೋನೋಟರ್ಪೀನ್ಸ್, ಡೈಟರ್ಪೀನ್ಸ್, ಇದೆಲ್ಲ ಕೂಡ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಎಷ್ಟೊಂದು ಎಸೆನ್ಷಿಯಲ್ ಆಯಿಲ್ಸ್ ಲೈಕ್ ಲೆಮನ್ ಗ್ರಾಸ್ ಆಯಿಲ್, ನಾವು ಅದರಿಂದ ಎಕನಾಮಿಕಲಿ ಯೂಸ್ ಮಾಡ್ಕೋತೀವಿ, ಬಟ್ ಆ ಆರ್ಗ್ಯಾನಿಸಮ್ ಏನು ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದಕ್ಕೆ ಇದರಿಂದ ಏನು ಉಪಯೋಗ ಅಂತ ನಮಗೆ ಅರ್ಥ ಆಗಿಲ್ಲ. ಟಾಕ್ಸಿನ್ಸ್ ಲೈಕ್ ಆಬ್ರಿನ್, ರಿಸಿನ್. ಲೆಕ್ಟಿನ್ಸ್ ಲೈಕ್ ಕಾನ್ಕೆನಾವಲಿನ್ ಎ. ಡ್ರಗ್ಸ್ ಲೈಕ್ ವಿನ್ಬ್ಲಾಸ್ಟಿನ್, ಕರ್ಕ್ಯೂಮಿನ್. ವಿನ್ಬ್ಲಾಸ್ಟಿನ್, ಐ ಟೋಲ್ಡ್ ಯು ಕೆಲವೊಂದು ಪ್ಲಾಂಟ್ಸಿಂದ ಒಪ್ಟೇನ್ ಆಗೋ ಡ್ರಗ್ಸ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತೀವಿ ಅಲ್ವಾ. ವಿನ್ಬ್ಲಾಸ್ಟಿನ್ ವಿಂಕಾ ರೋಸಿಯಾ ಅನ್ನೋ ಒಂದು ಪ್ಲಾಂಟಿಂದ ಒಪ್ಟೇನ್ ಆಗುತ್ತೆ, ದಟ್ ಈಸ್ ಯೂಸ್ ಟು ಟ್ರೀಟ್ ಕ್ಯಾನ್ಸರ್. ಬಟ್ ಆ ಪ್ಲಾಂಟ್ಗೆ ಅದರಿಂದ ಏನು ಯೂಸ್ ಅಂತ ನಮಗೆ ಗೊತ್ತಿಲ್ಲ. ಹಾಗೆಯೇ ಎಷ್ಟೊಂದು ಪಾಲಿಮರಿಕ್ ಸಬ್ಸ್ಟೆನ್ಸಸ್ ಕೂಡ ನಮಗೆ ಸೆಕೆಂಡ್ರಿ ಮೆಟಬಲೈಟ್ಸ್ ಆಗಿ ಸಿಗುತ್ತೆ, ವಿಚ್ ಇಸ್ ರಬ್ಬರ್, ಗಮ್, ಸೆಲ್ಯುಲೋಸ್, ಇದೆಲ್ಲ. ಓಕೆ, ಸೊ ದೀಸ್ ಆರ್ ಸೆಕೆಂಡರಿ ಮೆಟಬಲೈಟ್ಸ್. ಸೊ ದ್ಯಾಟ್ಸ್ ಅಬೌಟ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಟಬಲೈಟ್ಸ್. ಈ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಮಾತಾಡ್ತಾ. ಫಸ್ಟ್ ನಾವು ಏನು ಕನ್ಕ್ಲೂಷನ್ ಬಂದ್ವಿ ಅಂದರೆ ಬಯೋಮಾಲಿಕ್ಯೂಲ್ಸ್ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಏನೆಲ್ಲ ಮಾಲಿಕ್ಯೂಲ್ ಸಿಗುತ್ತೆ ಅದಕ್ಕೆ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ primitive bacteria to advanced humans and angiosperms, which are advanced plants, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಕ್ರಾಸ್ ಆಲ್ ಸ್ಪೀಶೀಸ್ ನಾವು ಸಿಮಿಲರ್ ಕೈಂಡ್ ಆಫ್ ಬಯೋಮಾಲಿಕ್ಯೂಲ್ಸ್ನೇ ನೋಡ್ತೀವಿ. ಇದು ಫಸ್ಟ್ ಗೊತ್ತಾಗಿದ್ದು ನಮಗೆ. ಸೆಕೆಂಡ್ ಏನಂತ ಅಂದರೆ ನಾವು ಲಿವಿಂಗ್ ಹ್ಯೂಮನ್ ಬಾಡಿ ಮತ್ತು ನಾನ್ ಲಿವಿಂಗ್ ಅರ್ತ್ಸ್ ಕ್ರಸ್ಟ್ನ ಕಂಪೇರ್ ಮಾಡಿದಾಗ ಬೇರೆ ಬೇರೆ ರೀತಿಯ ಎಕ್ಸ್ಕ್ಲೂಸಿವ್ ಆಗಿರುವಂಥ ಎಲಿಮೆಂಟ್ಸ್ ಯಾವುದು ಸಿಗೋದಿಲ್ಲ. ಯಾವುದೆಲ್ಲ ಎಲಿಮೆಂಟ್ಸ್ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನೋಡ್ತೀವಿ ಅದೇ ಕೂಡ ಅರ್ತ್ಸ್ ಕ್ರಸ್ಟಲ್ಲಿ ಕೂಡ ಸಿಗುತ್ತೆ. ಆದರೆ ಅದರದ್ದು ರಿಲೇಟಿವ್ ಅಬಂಡೆನ್ಸ್ ವೇರಿ ಆಗುತ್ತೆ. ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಕಾರ್ಬನ್ ಕಾಂಪೌಂಡ್ಸ್ ಜಾಸ್ತಿ ಇರುತ್ತೆ, ನಾನ್ ಲಿವಿಂಗ್ ಅರ್ತ್ಸ್ ಕ್ರಸ್ಟಲ್ಲಿ ಆಕ್ಸಿಜನ್ ಮತ್ತು ಸಿಲಿಕಾ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಓಕೆನಾ. ಸೊ ಅದಾದ್ಮೇಲೆ ನಾವು ಕಲ್ತ್ಕೊಂಡ್ವಿ ಹೆಂಗೆ ಎಕ್ಸಾಕ್ಟ್ಲಿ ಅನಲೈಸ್ ಮಾಡ್ಬೋದು ಸೆಲ್ ಒಳಗಡೆ ಯಾವುದೆಲ್ಲ ಕೆಮಿಕಲ್ಸ್ ಇದೆ ಅಂತ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಅನಲೈಸ್ ಮಾಡಬೇಕಂದ್ರೆ ನಾವೇನು ತೊಗೋತೀವಿ, ಟಿಶ್ಯೂ ತೊಗೋತೀವಿ, ಟ್ರೈಕ್ಲೋರಾಸಿಟಿಕ್ ಆಸಿಡ್ ತೊಗೋತೀವಿ, ಗ್ರೈಂಡ್ ಮಾಡ್ತೀವಿ, ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡ್ತೀವಿ. ಫಿಲ್ಟ್ರೇಟ್ ಇಸ್ ಕಾಲ್ಡ್ ಆಸಿಡ್ ಸಾಲ್ಯುಬಲ್ ಪೂಲ್. ಫಿಲ್ಟರ್ ಆಗದೆ ಇರೋ ರೀಟೇನ್ ಆಗೋದು ಇಸ್ ಕಾಲ್ಡ್ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಆರ್ ರಿಟೆಂಟೇಟ್. ಫಿಲ್ಟ್ರೇಟಲ್ಲಿ ನಮಗೆ ಸುಮಾರು ಮಾಲಿಕ್ಯೂಲ್ ಸಿಗುತ್ತೆ, ಮೋಸ್ಟ್ಲಿ ಮೈಕ್ರೋ ಮಾಲಿಕ್ಯೂಲ್ಸ್ ವಿತ್ ಲೆಸ್ ದೆನ್ 800 ಡಾಲ್ಟನ್ ಆಫ್ ಮಾಲಿಕ್ಯುಲರ್ ವೇಟ್. ನಮಗೆ ರಿಟೆಂಟೇಟಲ್ಲಿ ಏನು ಸಿಗುತ್ತೆ ಅದೆಲ್ಲ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಅದಕ್ಕೆ 10,000 ಡಾಲ್ಟನ್ಗಿಂತ ಹೆಚ್ಚು ಮಾಲಿಕ್ಯುಲರ್ ವೇಟ್ ಇರುತ್ತೆ, ವಿತ್ ದಿ ಎಕ್ಸೆಪ್ಷನ್ ಆಫ್ ಲಿಪಿಡ್ಸ್. ಲಿಪಿಡ್ಸ್ಗೆ 800 ಡಾಲ್ಟನ್ಗಿಂತ ಕಡಿಮೆ ಮಾಲಿಕ್ಯುಲರ್ ವೇಟ್ ಇದ್ದರೂ ಅದು ನಮಗೆ ರಿಟೆಂಟೇಟಲ್ಲೇ ಸಿಗುತ್ತೆ. ರೀಸನ್ ಏನು ಅಂದರೆ ಅದು ಬ್ರೇಕ್ ಡೌನ್ ಆಗಿ ಆಗ್ರಿಗೇಟ್ ಆಗಿ ಫಿಲ್ಟರ್ ಆಗೋದಿಲ್ಲ, ಯಾಕೆಂದರೆ ಅದು ಟ್ರೈಕ್ಲೋರಾಸಿಟಿಕ್ ಆಸಿಡಲ್ಲಿ ಸಾಲ್ಯುಬಲ್ ಆಗಿರೋದಿಲ್ಲ. ಓಕೆ, ಸೊ ನಾವಿವಾಗ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನ ಕನ್ಸಿಡರ್ ಮಾಡಿದ್ರೆ ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ನ್ಯೂಕ್ಲಿಕ್ ಆಸಿಡ್ಸ್ ಇದೆ, ಲಿಪಿಡ್ಸ್ ಇದೆ. ಇದರಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಮೂರು ಕೂಡ ಪಾಲಿಮರಿಕ್. ಪ್ರೋಟೀನ್ಸ್ದು ಮೊನೊಮರ್ ಇಸ್ ಅಮೈನೋ ಆಸಿಡ್, ಪಾಲಿಮರ್ ಇಸ್ ಪಾಲಿಪೆಪ್ಟೈಡ್ ಕನೆಕ್ಟೆಡ್ ಬೈ ಪೆಪ್ಟೈಡ್ ಬಾಂಡ್. Carbohydrates to monomer is monosaccharide connected by glycosidic bond to form a polysaccharide. Next we have nucleic acids. Nucleic acids to monomer is nucleotide connected by phosphodiester bond to form a polynucleotide. So idra ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಇದಾದ್ಮೇಲೆ ಪ್ರೈಮರಿ ಅಂಡ್ ಸೆಕೆಂಡರಿ ಮೆಟಬಲೈಟ್ಸ್. ಪ್ರೈಮರಿ ಮೆಟಬಲೈಟ್ಸ್ ಶುಗರ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಇದೆಲ್ಲ ಕೂಡ ಪ್ರೈಮರಿ ಮೆಟಬಲೈಟ್ಸ್. ಇದೆಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನೋಡ್ಬೋದು. ಇದ್ರದ್ದು ಐಡೆಂಟಿಫೈಬಲ್ ಫಂಕ್ಷನ್ಸ್ ಇರುತ್ತೆ. ಸೆಕೆಂಡರಿ ಮೆಟಬಲೈಟ್ಸ್ ಪ್ರೈಮರಿ ಮೆಟಬಲೈಟ್ಸ್ನ ಬಿಟ್ಟು ಪ್ಲಾಂಟ್ ಸೆಲ್ಸ್, ಫಂಗಲ್ ಸೆಲ್ಸ್, ಹಾಗೆಯೇ ಬೇರೆ ಮೈಕ್ರೋಬಿಯಲ್ ಸೆಲ್ಸಲ್ಲಿ ನಾವು ನೋಡ್ಬೋದು. ಇದ್ರದ್ದು ಫಂಕ್ಷನ್ ಏನಂತ ನಮಗಿನ್ನೂ ಅಷ್ಟು ಚೆನ್ನಾಗಿ ಅರ್ಥ ಆಗಿಲ್ಲ. ಅದು ಹೋಸ್ಟ್ ಆರ್ಗ್ಯಾನಿಸಮಲ್ಲಿ ಏನು ರೋಲ್ ಪ್ಲೇ ಮಾಡ್ತಿದೆ ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಹ್ಯೂಮನ್ಸ್ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರದ್ದು ಕೂಡ ಒಂದು ಟೇಬಲ್ ನಾನು ಇವಾಗಷ್ಟೇ ಹೇಳಿದ್ದೀನಿ ನಿಮಗೆ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ಅವರ್ ಫಸ್ಟ್ ಲೆಕ್ಚರ್ ಆಫ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. ಓಕೆ, ಹೋಪ್ಫುಲಿ ನಿಮಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ.
ಇವಾಗ ಈ ಸೆಷನ್ನ ನೋಡಾದ್ಮೇಲೆ ತಕ್ಷಣ ನೀವು NCERT ಟೆಕ್ಸ್ಟ್ ಬುಕ್ನ ಓದ್ಬಿಟ್ರೆ ಫಸ್ಟ್ ಫ್ಯೂ ಪೇಜಸ್ ಅಷ್ಟೇ ನಾನು ಇವತ್ತು ಕವರ್ ಮಾಡಿರೋದು, ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ನಾವು ಮುಂದಿನ ಸೆಷನ್ಸ್ಗೆ ಹೋಗೋ ಮುಂಚೆ ಈ ಸೆಷನ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ, ಈ ಲೆಕ್ಚರ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಅಂದರೆ ಮುಂದೆ ಬರೋ ಲೆಕ್ಚರ್ಸ್ ಅರ್ಥ ಆಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಐ ರಿಕ್ವೆಸ್ಟ್ ಯು ಆಲ್, ಇವತ್ತು ಏನು ಕಲಿಸಿದ್ದೀನಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬನ್ನಿ ನಿಮ್ಮ ನೆಕ್ಸ್ಟ್ ಕ್ಲಾಸ್ಗೆ. ಅಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ.